ಮಾಡ್ತೀನಿ. ಅದು ನೀವು ಹೇಳೋದು ಕರೆಕ್ಟ್ ಅದ. ಮುಂದೆ ನನಗೆ ನೀವು MLA ಮಾಡಿರಿ, ಆಮೇಲೆ ಅದನ್ನು ನಾ ಮಾಡ್ತೀನಿ. ಸರ್ ಮಾಡಿದ್ವಿ ಸರ್. ಈಗ ಅಲ್ಲಿ ಅದನ್ನು ಮಾಡಿದ್ದೀನಿ, ಸರ್. ಎಲ್ಲ ಆತ್ಮೀಯ ಹಿರಿಯ ಸ್ನೇಹಿತರೆ, ಇವತ್ತು ದಾನಂತಾಯಿ ಕಳೆದ 1/7/2024 ದಾನಂತಾಯಿ ಟ್ರಸ್ಟಿನ ನಾನು ಅಧ್ಯಕ್ಷ ಆದ ನಂತರ ನನಗೆ ಒಂದು ತಾಯಿ ಆಶೀರ್ವಾದದಿಂದ ನಮ್ಮ ಕಮಿಟಿಯ ಎಲ್ಲ ನಿರ್ದೇಶಕರು ಎಲ್ಲರೂ ಕೂಡಿ ಒಂದು ಅಧಿಕಾರವನ್ನು ತಾಯಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದ ಮೊಟ್ಟ ಮೊದಲದಾಗಿ ತಾಯಿ ದಾನಂತಾಯಿ ಪಾದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ನಾನು ಸಲ್ಲಿಸುತ್ತಾ, ಬಹುಶಃ ಬಹಳ ವರ್ಷಗಳಿಂದ ನಾನು 82ನೇ ಇಸ್ವಿಯಿಂದ ಸೈಕಲ್ ಮೋಟರ್ ಮೇಲೆ, ಬುಲೆಟ್ ಮೇಲೆ ನಾನು ದಾನಂತಾಯಿ ದರ್ಶನ ಪಡಲಿಕ್ಕೆ ನಾನು ಹೋಗ್ತಿದ್ದೆ. ಆ ಸಂದರ್ಭದಲ್ಲಿ ರೋಡಿನ ವ್ಯವಸ್ಥೆನೂ ಸರಿಯಾಗಿರಲಿಲ್ಲ. ಆದರೂ ಕೂಡ ದಾನಂತಾಯಿ ಆಶೀರ್ವಾದದಿಂದ ಸತತವಾಗಿ ಸೇವೆ ಮಾಡ್ಕೊತ ಬಂದ ಸಂದರ್ಭದಾಗ ಕೇವಲ ನನಗೆ 1 ವರ್ಷದಲ್ಲಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಅಲ್ಲಿ ತಾಯಿ ಸೇವೆ ಮಾಡಲಿಕ್ಕೆ, ಜೀರ್ಣೋದ್ಧಾರ ಮಾಡಲಿಕ್ಕೆ ನನಗೇನು ಅವಕಾಶ ಕೊಟ್ಟ ನಂತರ ನಮ್ಮೆಲ್ಲ ವಿಚಾರವನ್ನು ಮಾಡಿ ಕೇವಲ 11 ತಿಂಗಳಲ್ಲಿ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಪಣ ತೊಟ್ಟು, ವಿಶೇಷವಾಗಿ ಅಲ್ಲಿ ಯಾವುದೇ ಒಂದು ತಾಯಿ ಜೀರ್ಣ ನಮಸ್ಕಾರ ಹಾಕ್ಬೇಕಪ್ಪ ಅಂತಂದ್ರೆ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಅಲ್ಲಿ ಆ ಕಲ್ಲಲ್ಲಿ ಕಡಿ ಮತ್ತು ಉಸುಕಿನಲ್ಲಿ ಜೀರ್ಣ ನಮಸ್ಕಾರ ಹಾಕ್ತಕ್ಕಂಥದ್ದು ನಾವು ನೋಡ್ತಿದ್ದೆವು. ಅದನ್ನೆಲ್ಲ ತೀರ್ಮಾನ ಮಾಡಿಕೊಂಡು ನಮ್ಮ ಕಮಿಟಿಯವರಾಗಲಿ ಎಲ್ಲ ಮೀಟಿಂಗ್ನಲ್ಲಿ ಒಂದು ಚರ್ಚೆ ಮಾಡಿ ಒಬ್ಬಕ್ಕೆ ನಮ್ಮ ತಾಯಿ ಜೀರ್ಣ ನಮಸ್ಕಾರ ಹಾಕೋದನ್ನು ನಾವು ನೋಡಿದೆವು. ಆ ದೊಡ್ಡ ಮನೆ ಶ್ರೀಮಂತರ ಹೆಣ್ಮಗಳು ಜೀರ್ಣ ನಮಸ್ಕಾರ ಹಾಕೋದು ಅವ್ರ ಕಣ್ಣಾರ ನಾವು ನೋಡಿ ಒಂದು ತೀರ್ಮಾನ ಮಾಡಿ, ಮೊಟ್ಟ ಮೊದಲೇದಾಗಿ ನಾವು ಆ ಗುಡ್ಡಾಪುರ ದಾನಂತಾಯಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಾರ್ಡ್ ಗರ್ಸನ್ನ ಇವತ್ತು ಅದನ್ನು ತೆಗೆದು 2 ಕಡೆ ಇವತ್ತು ಯಾವ ಕರಿ ಕಲ್ಲಿನ ಗೋಡೆಯನ್ನ ಕಟ್ಟಡ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪೂರ ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥ ಒಂದು ಛಲ ತೊಟ್ಟು ನಾವು ಗುಡ್ಡಾಪುರದ ದಾನಂತಾಯಿ ಸುತ್ತಮುತ್ತಲೆಲ್ಲ ಕೂಡ ನಾವು ತೆಗೆಸಿ ಮೊಟ್ಟ ಮೊದಲಿಂದ ಫೇವರ್ಸ್ ಹಾಕಿ ಕರಿಕಲ್ಲಿನ ಕಟ್ಟಡವನ್ನು ನಿರ್ಮಾಣವನ್ನು ನಾವು ಮಾಡಿದೆವು. ಆ ಕರಿಕಲ್ಲಿನ ಕಟ್ಟಡ ನಿರ್ಮಾಣ ಮಾಡಿದ ನಂತರ ಪ್ರತಿ ಸೋಮವಾರ ನಮ್ಮ ಅಮಾವಾಸ್ಯೆಗೆ ನಮ್ಮ ಪಲ್ಲಕ್ಕಿ ಉತ್ಸವವನ್ನು ಕೂಡ ಆಗ್ತದೆ. ಎಷ್ಟೋ ಜನ ಇವತ್ತು ಸಾಲಾಗಿ ಹೆಣ್ಣು ಗಂಡು ಕೂಡ ಆ ಪಲ್ಲಕ್ಕಿ ಉತ್ಸವದಲ್ಲಿ ಆ ಪಲ್ಲಕ್ಕಿ ತಾಯಿ ಆಶೀರ್ವಾದ ತಗೊಳಕ್ಕೆ ಬಹಳ ಜನ ಕೆಳಗಡೆ ಮಲ್ಕೊಂಡು ಅವ್ರನ್ನ ದಾಟಿ ಹೋಗ್ತಕ್ಕಂಥದ್ದು ಇವತ್ತು ಬಹಳ ಸಂತೋಷದಿಂದ ಇವತ್ತು ಭಕ್ತರು ನಮಗೆ ಇವತ್ತು ನಮ್ಮ ಕಮಿಟಿಯವರಿಗೆ ಇವತ್ತು ನೀವು ಒಳ್ಳೆ ಕೆಲಸ ಮಾಡಿರಿ ಅಂತಕ್ಕಂಥದ್ದು ಒಂದು ಸಂದೇಶವನ್ನು ನನಗೆ ಬರ್ತಕ್ಕಂಥದ್ದು ನಾನು ಬಹಳ ಸಂತೋಷದಿಂದ ನಾನು ಹೇಳಿಕ್ಕೆ ಬಯಸ್ತೀನಿ. ಆ ಗುಡ್ಡಾಪುರದಲ್ಲಿ ಲೈಟಿನ ವ್ಯವಸ್ಥೆ ಕೂಡ ಇರಲಿಲ್ಲ, ಸರಿಯಾಗಿ ದಾರಿ ದೀಪಗಳು ಇರಲಿಲ್ಲ. ಅಲ್ಲಿ 30-35 ಲಕ್ಷಗಳ ಖರ್ಚು ಮಾಡಿ ನಾನು ಅಲ್ಲಿ ಹೈಮಾಸ್ಕ್ ಲೈಟ್ಗಳನ್ನು ಹಾಕ್ಸಕ್ಕ ವ್ಯವಸ್ಥೆ ನಾವು ಮಾಡಿದೆವು.
ಒಂದು ವರ್ಷ ಅವಧಿಯಲ್ಲಿ ನಾವು ಅಲ್ಲಿ ಇವತ್ತು ಎರಡು ಉತ್ತರ ಮತ್ತು ದಕ್ಷಿಣ ಕಡೆ ಇರ್ತಕ್ಕಂಥದ್ದು ಗೋಪುರಗಳನ್ನ ಇವತ್ತು ನಿರ್ಮಾಣ ಮಾಡಿ ಹಳೆಯದು ಒಂದು 35-40 ವರ್ಷಗಳಿಂದ ಯಾವ ಆಗ್ಲಾರದ ಕೆಲಸಗಳನ್ನ ಕೇವಲ 11 ತಿಂಗಳಲ್ಲಿ ಇವತ್ತು ನಾನು ಮಾಡಿ ತೋರಿಸಿದ್ದೀನಿ ಅಂತ ಹೇಳಿ ನನಗೆ ಬಹಳ ಹೆಮ್ಮೆಯಿಂದ ನಾನು ಹೇಳಿಕೆ ನಾನು ಬಯಸ್ತೇನೆ. ಆ ಮಹಾದ್ವಾರಗಳನ್ನ ಇವತ್ತು ಅದನ್ನು ಕೂಡ ಅಲ್ಲಿ ರಿಪೇರಿ ಮಾಡಿ ಅದನ್ನೆಲ್ಲ ಬಣ್ಣ ಹಚ್ಚತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಈ 4 ಗೋಪುರಗಳನ್ನ 4 ಈ ಗುಡಿ ದಾನಂತಾಯಿ ಮತ್ತು ಸೋಮನಾಥನ ಮತ್ತು ಇಲ್ಲಿ ಇರ್ತಕ್ಕಂಥ ಯಾವ ಕಲರ್ ಕೂಡ ಆಗಿರಲಿಲ್ಲ, ಅದನ್ನು ಕೂಡ ಅಭಿವೃದ್ಧಿಯನ್ನ ಮಾಡಿ ಅದನ್ನ ಬಣ್ಣ ಪೇಂಟ್ ಹಚ್ಚಿ ಅದನ್ನು ಕೂಡ ವ್ಯವಸ್ಥೆಯನ್ನ ಕೂಡ ನಾವು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಈ ಕಾತರ್ಕಟ್ಟೆ ಅಂತಕ್ಕಂಥದ್ದು ಇವತ್ತು ತಾಯಿ ದಾನಂತಾಯಿ ಅಲ್ಲಿ ತಪಸ್ಸೆ ಮಾಡ್ತಕ್ಕಂಥದ್ದು. ಅಲ್ಲಿ ಸ್ಥಳದಲ್ಲಿ ಈಗಾಗಲೇ 1,50,00,000 ರೂಪಾಯಿ ಗುಡಿ ನಿರ್ಮಾಣ ಮಾಡ್ಬೇಕಂತೇಳಿ ಈಗಾಗಲೇ ಅದನ್ನು ಟೆಂಡರ್ ಕೂಡ ಕರೆದು ಗುತ್ತಿಗೆಯನ್ನು ಕೊಟ್ಟಿದ್ದೀವಿ. ಅಲ್ಲಿ ಆ ಗುಡಿ ಹತ್ರ ಅಲ್ಲಿರ್ತಕ್ಕಂಥ ಎಲ್ಲ ಆಜು ಬಾಜು ನಮ್ಮದು 4 ಎಕರೆ ಜಾಗ, 4 ಎಕರೆದಲ್ಲಿ 1 ಎಕರೆ ಗುಡಿಗೆ ಇಟ್ಕೊಂಡು 3 ಎಕರೆ ಪೂರಾ ಗಾರ್ಡನ್ ಮಾಡಿ ಆ ಗಾರ್ಡನ್ದಲ್ಲಿ ಬರ್ತಕ್ಕಂಥ ಭಕ್ತರು ಬೆಳಿಗ್ಗೆ 4 ರಿಂದ 6 ಗಂಟೆವರೆಗೆ ಬೆಳಿಗ್ಗೆ ಪೂಜೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮಧ್ಯಾಹ್ನ 3 ಪೂಜೆ, ಪ್ರತಿನಿತ್ಯ 3 ಪೂಜೆಗಳನ್ನ ತಾಯಿ ಪೂಜೆಗಳನ್ನ ಆಗ್ತಾವ. ಒಂದು 4 ಗಂಟೆಯಿಂದ 6 ಗಂಟೆವರೆಗೆ ಒಂದು, 10 ಗಂಟೆಯಿಂದ 12 ಗಂಟೆ ಒಂದು, ಸಾಯಂಕಾಲ 5 ಗಂಟೆಯಿಂದ 6:30-7 ಗಂಟೆವರೆಗೂ 3 ಪೂಜೆಗಳನ್ನ ಆಗ್ತಾವ ತಾಯಿಗೆ. ಅಲ್ಲಿ ಭಕ್ತರು ಬಂದ್ರು ಅಲ್ಲಿ ರಾತ್ರಿ ಬಂದು ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಒಂದು ಭೀಮಾ ಅನ್ನತಕ್ಕಂಥದ್ದು ಒಂದು ಕಟ್ಟಡವನ್ನ ನಿರ್ಮಾಣ ಆಗಾಗಲೇ ಅಲ್ಲಿ ಬಂದು ತಾಯಿ ವಾಸ್ತವ್ಯ ಮಾಡಿ ಲಾಜಿಂಗ್ ಟೈಪೇ ನಾವು ರೂಮ್ಗಳನ್ನ ಕಟ್ಟಡ ನಿರ್ಮಾಣ ಆಗಿದೆ. ಅಲ್ಲಿ ಬಂದು ವಾಸ್ತವ್ಯ ಮಾಡಿಕೊಂಡು ಬೆಳಿಗ್ಗೆ ಅವರೆಲ್ಲರೂ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಅಲ್ಲಿ ಗಾರ್ಡನ್ದಲ್ಲಿ ಮತ್ತು ಕಾತರ್ಕಟ್ಟೆಯಲ್ಲಿ ಬಂದು ಅವರೆಲ್ಲ ವ್ಯವಸ್ಥೆವಾಗಿ ಇರಲಿಕ್ಕೆ ವ್ಯವಸ್ಥೆ ಕೂಡ ನಾವು ಮಾಡಲಿಕ್ಕೆ ಅದನ್ನು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಯಾತ್ರಿ ನಿವಾಸ, ಅಲ್ಲಿ ಯಾತ್ರಿ ನಿವಾಸ ಅಲ್ಲಿ ಶೌಚಾಲಯ ಇತ್ತು. ಅಲ್ಲಿ ಮುಂದ್ಗಡೆ ದಾನಂತಾಯಿ ಗುಡಿ ಮುಂದ್ಗಡೆ ಒಂದು ಹಳೆಯದು ಒಂದು ಬಹಳ ವರ್ಷಗಳಿಂದ ಒಂದು ಶೌಚಾಲಯ ಇತ್ತು. ಪ್ರತಿ ಒಂದು ಚಟ್ಟಿ ಅಮಾಸಿಗೆ 1.5-2 ಲಕ್ಷ ಜನ ಇವತ್ತು ಅಲ್ಲಿ ಕೂಡ್ತಕ್ಕಂಥದ್ದು, ಕೂಡಿ ಜಾತ್ರೆಗೆ ಬರ್ತಕ್ಕಂಥದ್ದು. ಅದರ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಅಲ್ಲಿ ಪಾದಯಾತ್ರೆ ಬರೋರು ಒಂದು 50,000-60 ಸಾವಿರ ಜನ ನಮ್ಮ ಕರ್ನಾಟಕದಿಂದ ಈ ಕಡೆ ಈ ಬಿಜಾಪುರ ಭಾಗದಿಂದ ಬರ್ತಕ್ಕಂಥವ್ರು, ಬೆಳಗಾವ ಚಿಕ್ಕೋಡಿ ಆ ಕಡೆದಿಂದ ಬರ್ತಕ್ಕಂಥವ್ರು, ಟೋಟಲ್ 1 ಲಕ್ಷ ಮ್ಯಾಕ್ ಜನ ಪಾದಯಾತ್ರೆ ಇವತ್ತು ಬರ್ತಕ್ಕಂಥದ್ದು ದಾನಂತಾಯಿ ದರ್ಶನಕ್ಕೆ. ಆ ದರ್ಶನಕ್ಕೆ ಬರ್ಬೇಕಾದ್ರೆ ನಾವು ಹೋದ ವರ್ಷ ಕೂಡ ನಾನು ಚೇರ್ಮನ್ ಆದ ನಂತರ ನನಗೆ ಅಧಿಕಾರ ಸ್ವೀಕಾರ ನಾನು ಮಾಡಿದ ನಂತರ ಪ್ರಪ್ರಥಮವಾಗಿ ಪಾದಯಾತ್ರೆಗೆ ಬರ್ತಕ್ಕಂಥವ್ರಿಗೆ ಪ್ರತಿಯೊಂದು ಎಲ್ಲ ರೋಡಿಗೆ 2 ಕಡೆ 3 ಕಡೆ ಮಾಡಿದ್ದೆವು ಬಿಸಿ ನೀರಿನ ವ್ಯವಸ್ಥೆ. ಯಾಕಂದ್ರೆ ಪಾದಯಾತ್ರೆ ಬಂದವ್ರಿಗೆ, ಯಾಕಂದ್ರೆ ಕಾಲಿಗೆ ಗುಳ್ಳೆ ಆಗಿರ್ತಾವ ಅಥವಾ ಹಂಗೆ ನಡ್ಕೊತ ಬಂದವ್ರು ನೋವನಾದ್ರೂ ಕೂಡ ನಾವು ಬಿಸಿ ನೀರಿನ ವ್ಯವಸ್ಥೆ ಕೂಡ ಹಮ್ಮಿಕೊಂಡಿದ್ದೆವು. ಈ ಸರ್ಲಿನೂ ಕೂಡ ಜಾತ್ರೆ ಸಂದರ್ಭದಾಗ ಪ್ರತಿ ಕಡೆ ನಾವು ಬಿಸಿ ನೀರಿನ ವ್ಯವಸ್ಥೆ ಮಾಡಿ ಅವರಿಗೆ ಅಲ್ಲಿ ವೈದ್ಯ ಅಧಿಕಾರಿಗಳನ್ನು ಕುಡಿದು ಗುಳಿಗೆಯನ್ನ ಔಷಧಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಆದರೆ ಅಲ್ಲಿ ಭಕ್ತರ ಮತ್ತು ಅಲ್ಲಿ ಬಂದು ಪ್ರಸಾದ ಮಾಡ್ಬೇಕಪ್ಪ ಅಂದ್ರೆ ದಾನಂತಾಯಿ ಪ್ರಸಾದ ಏನಪ್ಪಾ ಅಂದ್ರೆ ಹೋಳಿಗೆ. ಅಲ್ಲಿ ಯಾತ್ರೆ ನಿವಾಸದಲ್ಲಿ ಈಗಾಗಲೇ ಒಂದು ಎಲ್ಲರಿಗೂ ಕೂಡ ನಾವು ಬಂದು ಪ್ರಸಾದ ಮಾಡ್ಬೇಕಂದ್ರೆ ಅಲ್ಲಿ ಸ್ನಾನ ಮಾಡಿಕೊಂಡು ಮಡಿಯಿಂದ ತಾಯಿ ಹೋಳಿಗೆಯನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿ ಪ್ರಸಾದ ನೇವದಿ ಹಿಡ್ಕೊಂಡು ಹೋಗ್ತಕ್ಕಂಥ ಕೋಣೆಗಳನ್ನ ಈಗಾಗಲೇ ನಾವು ಕಟ್ಟಡವನ್ನ ನಾವು ಮಾಡಿದೀವಿ. ಅದ್ರ ಜೊತೆಯಲ್ಲಿ ಸಂಸ್ಥೆ ನೆರವಿನಿಂದ ಇವತ್ತು ನಾವು ಸುತ್ತಮುತ್ತಲ ಅನೇಕ ವಿಶೇಷವಾಗಿ
ಅಲ್ಲಿ ಬಡವರಿಗೆ ಇವತ್ತು ಒಂದು ಮಕ್ಕಳಿಗೆ ಶಾಲಿ ಕಲಿಬೇಕಪ್ಪ ಅಂತಂದ್ರೆ ಅಲ್ಲಿ ಬಹಳ ವಿಚಿತ್ರ ಅಂತಂದ್ರೆ ಅಲ್ಲಿ ಬಡ ಮಕ್ಕಳಿಗೆ ಸುತ್ತಮುತ್ತ ಬಹಳ ದೂರದಿಂದ ಇವತ್ತು ಸಂಘಕ್ಕೆ ಹೋಗ್ಬೇಕು, ಒಂದು ಇಲ್ಲಾಂದ್ರೆ ಜತ್ತಕ್ಕೆ ಹೋಗ್ಬೇಕು. ಆ ಪರಿಸ್ಥಿತಿಯಲ್ಲಿ ಈಗಲೇ ಸ್ಕೂಲ್ ಕೂಡ LKG ಇಂದ 5ನೇವರೆಗೆ ನಾವು ಮಕ್ಕಳಿಗೆ ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ ಸ್ಟಾರ್ಟ್ ಮಾಡೋದ್ರಲ್ಲಿ ಅಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಅಲ್ಲಿ ಕೇವಲ ಆ ಮಕ್ಕಳ ಫೀ ಕೇಳಿದ್ರೆ ನೀವು ಗಾಬರಿ ಆಗ್ತೀರಿ. ಇಲ್ಲೆಲ್ಲ 50,000-60,000 ರೂಪಾಯಿ ಹಿಡ್ಕೊಂಡು 1 ಲಕ್ಷ, 1.5-2 ಲಕ್ಷ ರೂಪಾಯಿ ಕೊಡ್ಬೇಕಾದ್ರೆ ನಾವು ಕೇವಲ 7,000 ರೂಪಾಯಿದಾಗ ಬಡ ಮಕ್ಕಳಿಗೆ 7,000 ರೂಪಾಯಿ ಬರೀ ಫೀ. ಅಲ್ಲಿ ಮಕ್ಕಳಿಗೆ ಬಟ್ಟೆನೂ ಕೊಡ್ತೀವಿ, ಶೂಸ್ ಕೊಡ್ತೀವಿ. ಅಲ್ಲಿ ಈಗಾಗಲೇ 270 ಮಕ್ಕಳು ಇವತ್ತು ಅಲ್ಲಿ ಶಾಲೆ ಕಲಿತಾರೆ. ಅಲ್ಲಿ 3 ಬಸ್ಸಿನ ವ್ಯವಸ್ಥೆ ಮಾಡಿವಿ, 4 ಬಸ್ಸಿನ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ. ಆಮೇಲೆ ನಾವು ಈಗ ಕರ್ನಾಟಕ ಭವನದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ 11 ಕೋಟಿ ರೂಪಾಯಿಯನ್ನ ಕರ್ನಾಟಕ ಭವನಕ್ಕೆ ಅವ್ರು ಕೊಟ್ಟಿದ್ರು. ಆ ಕರ್ನಾಟಕ ಭವನಕ್ಕೆ 11 ಕೋಟಿ ಕೊಟ್ಟ ಸಂದರ್ಭದಲ್ಲಿ ನಾವು ಯಾವ ರೀತಿ ನಾವು ಅನ್ನ ಪ್ರಸಾದವನ್ನ ಪ್ರತಿನಿತ್ಯ ಇವತ್ತು 1500-1800 ಪ್ರತಿ ದಿವಸ 7,000-7,500 ಜನ ಇವತ್ತು ಅಮಾಸಿ ಮತ್ತು ಗುರುವಾರ ರವಿವಾರ 7,000 ಪ್ರಸಾದವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಆ ತಾಯಿ ಶಕ್ತಿಯಿಂದ ಅನ್ನ ಪ್ರಸಾದ ನಡೀತದೆ. ಪ್ರತಿನಿತ್ಯ ಬೆಳಗ್ಗೆ 11-12 ಗಂಟೆ ಪೂಜೆ ಮುಗಿದ ನಂತರ ಮಧ್ಯಾಹ್ನ 3:30 ಗಂಟೆವರೆಗೆ ಪ್ರಸಾದ ನಡೀತದಲ್ಲಿ. ಊಟದ ವ್ಯವಸ್ಥೆ ಮಾಡಿದ್ದೀವಿ. ಸಾಯಂಕಾಲ ಪೂಜೆ ಮುಗಿದ ನಂತರ 7ರಿಂದ 10 ತನಕ ಅಲ್ಲಿ ಪ್ರಸಾದ ವ್ಯವಸ್ಥೆ ನಾವು ಮಾಡಿದ್ದೀವಿ. ಪ್ರತಿ ದಿವಸ ಅಲ್ಲಿ ಯಾರ್ಯಾರು ಬರ್ತಾರ ಪ್ರತಿಯೊಬ್ಬರು ಕೂಡ ಅವರ ಕಂಪ್ಯೂಟರ್ ನಾವು ಅಲ್ಲಿ ಅಳವಡಿಸಿ ಆ ಕಂಪ್ಯೂಟರ್ದಲ್ಲಿ ತಾವು ಯಾರ್ಯಾರು ಬಂದು ಪ್ರಸಾದಕ್ಕೆ ಅಲ್ಲಿ ಹೋಗ್ತಾರ ಅನ್ನೋದು ನಾವು ಅವರ ಅಡ್ರೆಸ್ಸು, ಅವ್ರ ಹೆಸರು, ಅಡ್ರೆಸ್ಸು, ಅವ್ರ ಮೊಬೈಲ್ ನಂಬರ್, ಕುಟುಂಬದ ಸಹಿತ ಅದನ್ನ ಎಂಟ್ರಿ ಮಾಡ್ತೀವಿ ನಾವು. ಅಂದ್ರೆ ಪ್ರತಿ ದಿವಸ ಎಷ್ಟು ಜನ ಪ್ರಸಾದ ಮಾಡ್ತಾರೆ, ಎಷ್ಟು ಜನ ಹೋಗ್ತಾರೆ, ನಮ್ಗೆಲ್ಲ ಭಕ್ತರು ಎಷ್ಟು ಜನ ಬಂದ್ರು ಅನ್ನೋದನ್ನ ಗೊತ್ತಾಗ್ಲಿ ಅಂತೇಳಿ ಅದನ್ನ ನಾವು ಮಾಡಿದೀವಿ. ಹೊಸದಾಗಿ ಇವೆಲ್ಲ ಮಾಡಿದ್ದೀವಿ. ಆದ್ರೆ ಒಂದು ದಿವಸ ಕೂಡ ಆ ತಾಯಿ ಶಕ್ತಿ ಅಂತದಪ್ಪ ಅಂತಂದ್ರೆ ಇವತ್ತು 500 ಮಂದಿ ಇವತ್ತು ಊಟಕ್ಕೆ ಬರ್ತಾರ ಅಂತಂದ್ರೆ ಅಲ್ಲಿ 1000 ಮಂದಿ ಊಟಕ್ಕೆ ಕೂತ್ರಿಸಿದಾಗೆ ಕಡಿಮೆ ಆಗಲ್ಲ. ಅಂತ ಶಕ್ತಿ ಇರ್ತಕ್ಕಂಥ ತಾಯಿ ದಾನಂತ ತಾಯಿ ಆಶೀರ್ವಾದ. ಅದ್ರ ಜೊತೆಯಲ್ಲಿ ಈ ಕರ್ನಾಟಕ ಭವನದಿಂದ ನಾವು ಹೋಗ್ಬೇಕಪ್ಪ ಅಂತಂದ್ರೆ ಒಂದ್ ಸ್ವಲ್ಪ 1 ಕಿಲೋ ಒಂದು 500-600 ಮೀಟರ್ ಆಗ್ಬೋದು. ಹೆಣ್ಣು ಮಕ್ಕಳಿಗೆ ನಡ್ಕೊತ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ತ್ರಾಸ ಆಗ್ತದ ಅಂತ ಹೇಳಿ ನಾವು ಏನ್ ಮಾಡಿವಿ, ಅಲ್ಲಿ ಒಂದು ಎಲೆಕ್ಟ್ರಿಕಲ್ ನಮ್ಮ ಸ್ಕೂಲ್ ಬಸ್ಸುಗಳು ಮಕ್ಕಳಿಗೆ ಬಿಟ್ಟ ನಂತರ ಮಧ್ಯಾಹ್ನ ಬಸ್ಸು ಬಂದು ನಿಂದಿರ್ತದ. ಒಂದು ಎಲೆಕ್ಟ್ರಿಕಲ್ ಒಂದು ವಾಹನ ಕೂಡ ನಾವು 6.5 ಲಕ್ಷ ರೂಪಾಯಿ ಕೊಟ್ಟು ತಂದು ಅದನ್ನ ಅಲ್ಲಿ ಒಯ್ದು ಗುಡಿಗೆ ಬಿಡೋದು, ಗುಡಿಯಿಂದ ಬಂದ್ರೆ ಪ್ರಸಾದಕ್ಕೆ ಹೋಗೋರಿಗೆ ಅಲ್ಲಿ ತಂದು ಬಿಡತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ. ಈ ರೀತಿ ಅನೇಕ ಅಭಿವೃದ್ಧಿಗಳನ್ನ ನಾವು ಈಗಾಗಲೇ ಮಾಡಿದ್ದೀವಿ. ಬಹಳ ಹೆಮ್ಮೆಯಿಂದ ಹೇಳ್ಬೇಕಪ್ಪ ಅಂತಂದ್ರೆ ಟೋಟಲಿ ನಾವು ಒಂದು ವರ್ಷದಲ್ಲಿ ನಮ್ಮ ಡೈರೆಕ್ಟರ್ ಸಾಗರ್ ಚಂಪಣ್ಣ ಅವ್ರ ಅಂತೇಳಿ ಜತ್ತು ನಮಗೆಲ್ಲ ಸಾಥ್ ಕೊಟ್ಟ ನಂತರ ನಾವು ಅಲ್ಲಿ ಒಂದು 2 ಹಳೆ ಮಾಲ್ಗಂಬ ಅದಾವ. ಮರಾಠಿ ಒಳಗೆ ಅದ ಏನಂತಾರೆ ಮಾಲ್ಗಂಬ, ದೀಪಸ್ತಂಭ 2 ನಾವು ನಮ್ಮ ಕರ್ನಾಟಕದ ನಾವು ಮಾಲ್ಗಂಬ ಅಂತೀವಿ. ಆ ಮಾಲ್ಗಂಬ ನಿಮಗೆ ಬಹಳ ಹಳಿದದು, ಈಗಾಗಲೇ ಅದನ್ನ ಉಚ್ಚಿ ಬೀಳಾಕತ್ತಿತ್ತು. ಅದನ್ನ 29 ಫೂಟ್ ಒಂದೇ ಕಲ್ಲಿನಲ್ಲಿ ಅಖಂಡ ಒಂದೇ ಕಲ್ಲಿನಲ್ಲಿ 29 ಫೂಟ್ 2 ಮಾಲ್ಗಂಬ ಅಳವಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗ ಆರ್ಡರ್ ಕೊಟ್ಟಿದ್ದೀವಿ. ಈಗ ಈ ಜಾತ್ರೆ ಒಳಗೆ ಅದನ್ನ ಫಿಟ್ಟಿಂಗ್ ಕೂಡ ಆಗ್ತದೆ. ಅದ್ರ ಜೊತೆಯಲ್ಲಿ ನಾವು ಸ್ಯಾಂಡ್ ವಾಶ್ ಮಾಡಿ ಆ ದಾನಂತಾಯಿ ಗುಡಿ ಸುತ್ತಮುತ್ತ ಏನಿದೆ ಇವತ್ತು ಅವ್ರು ಮೊದಲ ಹಿಂದಕ್ಕಿರೋರೆಲ್ಲ ಸುಣ್ಣ ಬಣ್ಣ ಹಚ್ಚಿದ್ರು. ಅದನ್ನ ನಾವು ನಮ್ಮ ಸಾಗರ ಎಲ್ಲರೂ ನಾವು ಕುತ್ಕೊಂಡು ಚರ್ಚೆ ಮಾಡ್ಕೊಂಡು ಕಮಿಟಿ ಒಳಗೆ ನಾವು ತೀರ್ಮಾನ ಮಾಡಿ ಅದು ಒಟ್ಟ ಒಂದು
ಸ್ಯಾಂಡ್ ವಾಶ್ ಮಾಡ್ಬೇಕಂತೇಳಿ ಇಲ್ಲಿ ಇದ್ರಲಿಂದ ಶಿವಮೊಗ್ಗದಿಂದ ಆ ಮಷಿನ್ ತರಿಸಿ ಸ್ಯಾಂಡ್ ವಾಶ್ ಮಾಡಿದ್ರೆ ಯಾವ ರೀತಿ ಹಿಂದೆ ನಮ್ಮ ಕೋಟಿಗೋಡಿ ಇವತ್ತು ಗೋಲ್ಗುಮಟ ಇವತ್ತು ಕಟ್ಟಡ ಅದಾವ ನಿರ್ಮಾಣ ಹಿಂದಿನ ಪುರಾತನ ಕಾಲದಲ್ಲಿ ಆ ರೀತಿ ಇವತ್ತು ಕಲ್ಲುಗಳನ್ನ ಎಲ್ಲ ಕಾಣ್ಲಿಕ್ಕೆ ಸುತ್ತ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಎಲ್ಲೆಲ್ಲಿ ಮುಗ್ಗಾಗಿದ್ದು ಕೂಡ ಅದನ್ನು ಕೂಡ ನಾವು ಅದನ್ನ ಕರೆಸಿ ರಿಪೇರಿ ಮಾಡಿಸಿ ಇವತ್ತು ಬಹಳ ಒಳ್ಳೆ ರೀತಿ ಒಂದು ಭಕ್ತರು ಒಳಗೆ ಬಂದ್ರೆ ನಾವು ಎಲ್ಲಿ ಬಂದಿದೀವಿ ಅಂತಕ್ಕಂಥ ಒಂದು ವಿಚಾರ ಕೂಡ ಮಾಡ್ಬೇಕು. ಹಂಗ ಆ ರೀತಿ ಒಂದು ಸಂಪೂರ್ಣ ಕೇವಲ 11 ತಿಂಗಳಲ್ಲಿ ಇಷ್ಟು ಕೆಲಸಗಳನ್ನ ನಾವು ಮಾಡಿದೀವಿ. ಅದ್ರ ಜೊತೆಯಲ್ಲಿ ನಿಮಗೆ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಏನೇನ್ ಕೆಲಸ ಮಾಡಿದೆವೋ ಎಲ್ಲ ಫೋಟೋಗಳನ್ನ ನಿಮ್ಗ ಮೊಟ್ಟ ಮೊದಲೇದಾಗಿ ಎಲ್ಲ ಕೆಲಸಗಳನ್ನ ಪ್ರತಿಯೊಂದು ನಾವು ಸ್ಟ್ರಾಂಗ್ ರೂಮ್ ಇದ್ದಿದ್ದಿಲ್ಲ, ಅಲ್ಲಿ ಇತ್ತು, ಹಳಿದಿತ್ತು. ಅದು ಏನೋ ಸ್ವಲ್ಪ ವಾಸ್ತು ಪ್ರಕಾರ ಇಲ್ಲ ಅಂತ ಹೇಳಿ ಆ ಸ್ಟ್ರಾಂಗ್ ರೂಮ್ ಕೂಡ ನಾವು ಮತ್ತು ಆಫೀಸ್ ಕೂಡ ನಾವು ಚೇಂಜ್ ಮಾಡಿದೆವು. ಪ್ರತಿಯೊಂದರಲ್ಲಿ ಒಂದು 3 ಕೋಟಿ ರೂಪಾಯಿ ಕಟ್ಟಡ ಮಾಡ್ಬೇಕು, ಸ್ಕೂಲಿಗೆ ಕಟ್ಟಡ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಕೂಡ ನಾವು ಅದನ್ನ ತೀರ್ಮಾನ ತಗೊಂಡು ಕಟ್ಟಡ ಮೊನ್ನೆ ಕೂಡ ನಾವು ಟೆಂಡರ್ ಕೂಡ ನಾವು ಕರೆದಿದ್ದೀವಿ. ಈ ರೀತಿ ಅನೇಕ ಕೆಲಸಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಸನ್ಮಾನ್ಯ ಅಲ್ಲಿ ನಮ್ಮ ಶಾಮನೂರ್ ಶಿವಶಂಕರಪ್ಪರು ಅವರು ನಮ್ಮ ದಾನಂತಾಯಿ ಭಕ್ತರು. ಅವ್ರ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ ಅಲ್ಲಿ ತಾಯಂದ್ರಾಗ್ಲಿ ಎಲ್ಲ ಬಂದು ತಾಯಿ ದರ್ಶನ ತಗೊಂಡು ಹೋಗ್ಬೇಕಾದ್ರೆ ಆ ತಾಯಿ ಸೇವೆ ಅವರು ಬಹಳ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ಯಾಕಂದ್ರೆ ಅವ್ರ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಅವ್ರು ಬಂದು ನೇರವಾಗಿ ಬಂದು ಅಲ್ಲಿ ದರ್ಶನ ತಗೊಂಡು ಹೆಲಿಕಾಪ್ಟರ್ ಮುಖಾಂತರ ಅಥವಾ ಬೈ ರೋಡ್ ಬಂದು ದರ್ಶನ ತಗೊಂಡು ಹೋಗ್ತಕ್ಕಂಥ ಇವತ್ತು ಶಾಮನೂರ್ ಅವರು ದಾವಣಗೆರೆಯಿಂದ ಬಹಳ ಭಕ್ತರು ಬರ್ತಾರೆ. ಅಲ್ಲಿ ಒಂದು ಹಳೆ ಪುರಾತನ ಬಾವಿ ಇತ್ತು. ಆ ಬಾವಿ ತಾಯಿ ಸ್ನಾನ ಮಾಡಿಸ್ಬೇಕಾದ್ರೆ ಇವತ್ತು ಪೂಜೆ ಮಾಡ್ಬೇಕಾದ್ರೆ ಆ ಬಾವಿಯಿಂದ ನಾವು ನೀರು ತಗೋತೀವಿ. ಆ ಬಾವಿ ನೀರು ತಗೋಬೇಕಾದ್ರೆ ಅಲ್ಲಿ ಅದನ್ನ ಒಂದು ಕಟ್ಟಡ ಅದನ್ನ ತೆಗೆದು ಮೊನ್ನೆ ಕಲ್ಲಿಂದ ಅದನ್ನ ತೆಗೆದು ಅದನ್ನ ನಾವು ಬೇರೆ ಟೈಪ್ ಅಂದ್ರೆ ಇವು ಯಾವುದದು ಕಲ್ಲದು ದೊಡ್ಡಬಳ್ಳಾಪುರದಿಂದ ಕಲ್ಲುಗಳನ್ನು ತರಿಸಿ ಅದು ಬಾವಿಯನ್ನು ನಿರ್ಮಾಣ ಮಾಡಿದೀವಿ. ಬಹಳ ಶಿಸ್ತಿನ ಇದರ್ಲಿಂದ ಅದನ್ನ ಮಾಡಿದೀವಿ ನಾವು. ಈ ಬಾವಿ ಕಟ್ಟಡವನ್ನ ಈ ಒಂದೇ ಕಲ್ಲಿನಲ್ಲಿ ಬಿಳಿ ಕಲ್ಲಿನಲ್ಲಿ ಕರೆಸಿ ಅದನ್ನ ಬಾವಿ ಕೂಡ ಮಾಡಿದೀವಿ. ಈ ರೀತಿ ಪ್ರತಿಯೊಂದು ಇಲ್ಲಿ ಒಂದು 2 ಕಡೆ ಪ್ರತಿಯೊಂದು ಫೋಟೋ ನಿಮಗೆ ನಾನು ತೋರಿಸ್ತೇನೆ. ನೀವು ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಇವತ್ತು ನಮ್ಗೆ ಕರ್ಕೊಂಡು ಹೋಗ್ಬೇಕನ್ನೋ ಆಸೆ ಭಾಳ ಇತ್ತು. ನೀವು ಬಂದಿದ್ರೆ ಭಾಳ ಚಲೋ ಆಗ್ತಿತ್ತು, ಅಲ್ಲಿ ಕಣ್ಣಾರೆ ನೋಡಿದ್ರೆ ಗೊತ್ತಾಗ್ತಿತ್ತು. ಆದ್ರೆ ಈ ರೀತಿ ಇವತ್ತು ಈ ಎಲ್ಲ ಮ್ಯಾಕ್ ಗೋಪುರಗಳನ್ನ ಇಲ್ಲೆಲ್ಲ ಸ್ಲ್ಯಾಪ್ ಹಾಕಿ ಎಲ್ಲ ಇವು 4 ಕಡೆ ನಂದಿ ಕೊಡ್ತಾವ್. ನಂದಿ ಮೈಸೂರ್ಗೆ ಆರ್ಡರ್ ಕೊಟ್ಟಿದ್ದೀವಿ. ಆ ಮೈಸೂರ್ಕ ನಂದಿ 4 ದಿಕ್ಕಿಗೆ 4 ನಂದಿಗಳನ್ನ ಕೂಡಿಸ್ಬೇಕಂತ ಹೇಳಿ ತೀರ್ಮಾನ ಮಾಡಿದೀವಿ. ಈಗಾಗಲೇ ನಂದಿ ಆರ್ಡರ್ ಕೂಡ ನಾವು ಕೊಟ್ಟಿದ್ದೀವಿ. ಇವು ಗ್ಲಾಸ್ ಹೌಸ್ ಮಾಡಿದೀವಿ. ಅಲ್ಲಿ ಫ್ರಂಟಿಗೆ ಬಂದ್ರೆ ಅಲ್ಲಿ 2 ಕೌಂಟರ್ ಗ್ಲಾಸ್ ಹೌಸ್ನಾಗೆ ಮಾಡಿದೀವಿ. ಈ ಗ್ಲಾಸ್ ಹೌಸ್ ಅಲ್ಲಿ ಮಾಡ್ಬೇಕಾದ್ರೆ ಇಲ್ಲಿ ಪ್ರಸಾದ ಒಂದ್ ಕಡೆ ಪ್ರಸಾದ ಆಗ್ಬೇಕು, ಒಂದ್ ಕಡೆ ಭಕ್ತರು ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ಏನಾದ್ರು ಕುಡುದು ತಗೊಳ್ಳೋದು ಏನೇ ಇದ್ರು ಸತ್ಯಕ್ಕೆ ಇಲ್ಲಿ ಪಾವತಿ ಮಾಡ್ಕೊಂಡು ಒಳಗಡೆ ಹೋಗ್ಬೇಕಂತಕ್ಕಂಥದ್ದು ತೀರ್ಮಾನ ನಾವು ಮಾಡಿದೀವಿ. ಇದ್ರ ಜೊತೆಯಲ್ಲಿ ಇದೇನ್ ಕಲ್ಲಿದೆ ಬಾವಿ ಕಲ್ಲ, ಈ ಕಲ್ಲಿನೊಳಗೆ ಇವತ್ತು 29 ಫೂಟ್ ನಾವು ಮಾಡ್ಬೇಕಾದ್ರೆ ನಾವೆಲ್ಲ ಕಮಿಟಿಯವ್ರು ಕೂಡ 29 ಫೂಟ್ ಹೆಂಗ್ ಆಗ್ತದ ಅಂತ ಹೇಳಿ ನಾವೆಲ್ಲ ವಿಚಾರ ಮಾಡಿದೆವು. ಆದ್ರೆ ಎಷ್ಟು ಫುಟ್ ಮಾಡಬೇಕು ಅಂತ ಹೇಳಿ ನಾವು ಎಲ್ಲರೂ ಕೂಡ ನಾವು ಹೇಳೋದು ಬೇಡ ಅಂತ ಹೇಳಿ ಚೀಟಿ ಬರೆದು ದಾನಂತಾಯಿ ಬಲ್ಲಿ ಹಾಕಿದಾಗ ದಾನಂತಾಯಿ ಆಶೀರ್ವಾದದಿಂದ ಎಷ್ಟು ಫೂಟ್ ಮಾಡಬೇಕು ಅಂತ ಹೇಳಿ ಕೇಳಿ ನಾವು ಹಾಕಿದಾಗ ಆ ಚೀಟಿ ಬಂದ ನಂತರ ಆ ಚೀಟಿ ಮೇಲೆ 29 ಫೂಟ್ ಕಲ್ಲನ್ನ ನಾವು ಈಗಾಗಲೇ ಅವ್ರು ಆದೇಶ ಇದು ಆರ್ಡರ್ ಮಾಡಿಕೊಟ್ಟಿದ್ದೀವಿ, ಬಂದು ಕೂಡಿಸ್ತಾರ. ಇವು ಅನೇಕ ಇವು ಬಡವರಿಗೆ ಎಲ್ಲರಿಗೆ ಯಾರೇ ಬಂದ್ರು ಸತ್ಯಕ್ಕೆ ಇಲ್ಲಿ ಬಂದು ಎಲ್ಲ ಗ್ಯಾಸ್ ಪ್ರತಿಯೊಂದು ಸಿಲಿಂಡರ್ ವ್ಯವಸ್ಥೆ ಮಾಡಿ
ಇಲ್ಲಿ ಬಂದು ಅವ್ರು ಅಡಿಗೆ ಮಾಡ್ಕೊಂಡು ದೇವರಿಗೆ ತಾಯಿಗೆ ಪ್ರಸಾದ ಒಯ್ದು ನೈವೇದ್ಯ ಹಿಡಿತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಈ ಕಲ್ಲಿನ ಸ್ಯಾಂಡ್ ವಾಶ್ ಹೇಳಿದ್ನಲ್ಲ ನಿಮ್ಗೆ, ಈ ರೀತಿ ಕಲ್ಲುಗಳನ್ನ ನೀವು ಜಸ್ಟ್ ಲೈಕ್ ನೀವು ನೋಡಿದ್ರೆ ಇದೆಲ್ಲ ಕಲ್ಲು ಇದೇನು ಕಾಣ್ತಿಲ್ಲ, ಬರೀ ಸುಣ್ಣ ಇತ್ತಿದು, ಸುಣ್ಣ ಹಚ್ಚಿಬಿಟ್ಟಿದ್ದಾರೆ ಇದಕ್ಕೆಲ್ಲ. ಇದನ್ನ ತೆಗೆದು ಇಲ್ಲೆಲ್ಲ ಫ್ಲೇವರ್ಸ್ ಹಾಕಿಬಿಟ್ಟಿದ್ವಿ ಎಲ್ಲ ಇದ ಮೇಲೆ. ಆಮೇಲೆ ಸುತ್ತ ನಾವು ಶೆಡ್ನೆಟ್ ಹಾಕಿದ್ರು ಮೊದಲ. ಈಗ ನಾವು ತೀರ್ಮಾನ ಮಾಡಿ ಇದನ್ನ ಕ್ಯಾನೋಪಿ ಮಾಡಿದ್ವಿ, ಎಲ್ಲ ಕಡೆ ವೈಟ್ ಕ್ಯಾನೋಪಿ ಪ್ರದರ್ಶನ, ಬಿಸಿಲು ಮತ್ತು ಮಳಿ ಏನೇ ಬಂದ್ರ ಸಿದ್ಧಕ್ಕೆ ಅದ್ರ ಜೊತೆಯಲ್ಲಿ ಮಾಡಿ ಊರ ಹಾಕತಕ್ಕ ವ್ಯವಸ್ಥೆ ಮಾಡಿದ್ದೀವಿ. ಸುತ್ತ ಸ್ಟೀಲಿನ ಗ್ರಿಲ್ ಕೂಡ ನಾವು ಹಾಕಿದ್ದೀವಿ. ಅದ್ರ ಜೊತೆಯಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನಾವು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುಡಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಆದಷ್ಟು ನಾವು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ಕರಿ ಕಲ್ಲಿನಲ್ಲಿ ಏನ್ ಮಾಡಿದೀವಿ, ಹಿಂದಕ್ಕಿನ್ನ ಕರಿ ಕಲ್ಲನ್ನೇ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಕರಿ ಕಲ್ಲಿನಲ್ಲಿ ನಾವೆಲ್ಲ ಅಳವಡಿಸಿದ್ದೀವಿ. ಈಗ ನೋಡ್ತಕ್ಕಂಥ ಗುಡಿ ನೋಡಿದ್ರೆ ನೀವು ನೋಡ್ರಿ, ಇದಕ್ಕೆ ಮೊದಲಿನ ಗುಡಿಗೆ ಈಗಿನ ಗುಡಿಗೆ ಎಷ್ಟು ವ್ಯತ್ಯಾಸ ಅದ ಅಂತಂದ್ರೆ 11 ತಿಂಗಳದಾಗ ಎಷ್ಟು ಕೆಲಸ ಹೆಂಗಾಯ್ತು ಅಂತೇಳಿ ಆ ತಾಯಿನೇ ಮಾಡ್ಕೊಂಡಾಳ, ನಾವು ಮಾಡಿವತ್ತಲ್ಲ. ಮತ್ ನಿಮ್ಗೊಂದು ವಿಚಿತ್ರ ಅಂತಂದ್ರೆ ಅಲ್ಲಿ ಆ ತಾಯಿ ಶಕ್ತಿ ಎಂತದಪ್ಪ ಅಂತಂದ್ರ, ನಾವು ಬಾವಿ ಕಟ್ಟಬೇಕಾದ್ರೆ ಒಬ್ರು ಯಾರೋ ಪುಣ್ಯಾತ್ಮರು ಬಂದು ನಮ್ಮ ವಿಠಲ್ ಪೂಜಾರಿ ಅವ್ರಿಗೆ ಕೇಳಿದ್ರು, ಇದೇನ್ ಮಾಡಾತ್ತೀರಿ, ಬಾವಿ ಮಾಡಾಕತ್ತೀವಿ ಅಂತ. ಆ ಬಾವಿ ಮಾಡಾಕತ್ತಾಗ ನನಗ ಫೋನ್ ಹಚ್ಚಿ ಕೊಟ್ರು ನನಗ, ಸರ್ ನೀವೆಲ್ಲ ಇದು ಬಾವಿ ಮಾಡಾತ್ರಿ, ಎಷ್ಟು ಖರ್ಚು ಬರ್ತದ ನಾನೇ ಕೊಡ್ತೀನಿ ಅಂತ ಹೇಳಿ ಅವರು 8 ಲಕ್ಷ 8 ಲಕ್ಷ ರೂಪಾಯಿ ಅವರೇ ಕೊಟ್ರು. ಜನರೇಟರ್ ನಾವು ಬೇಕಾಗ್ಯದ, ಜನರೇಟರ್ ತಗೋಬೇಕಂತಂದ್ರೆ ಆ ಜನರೇಟರ್ ರೊಕ್ಕ ಹೋಗು ಹುಬ್ಳಿಯವರು ನಾವೇ ಕೊಡ್ತೀವ್ರಿ ಅಂತ ಅವ್ರು ಕೊಟ್ರು. 7 ಲಕ್ಷ ರೂಪಾಯಿ ಅವ್ರು ಕೊಟ್ರು. ಅಂದ್ರೆ ಅಲ್ಲಿ ತಾಯಿಗೆ ಯಾವುದು ನಾವು ಏನ್ ನಮ್ಮ ಕೈಲಿ ಹಾಕಿ ನಾವು ಮಾಡಿಲ್ಲ. NTPC ನಾನು ಒಂದು ಪತ್ರ ಕೊಟ್ಟಿದ್ದೆ. NTPC ಪತ್ರ ಕೊಟ್ರ ಅದಕ್ಕೆ ಶೌಚಾಲಯ ಸಲುವಾಗಿ 10 ಲಕ್ಷ ರೂಪಾಯಿ NTPC ಇಂದ ಅವ್ರು ಕೊಟ್ರು. ಇವತ್ತು ನಾವು ಟೋಟಲಿ 11 ತಿಂಗಳಲ್ಲಿ 7 ಕೋಟಿ ರೂಪಾಯಿ ಕೆಲಸ ನಾವು ಮಾಡಿದೀವಿ. ಇವತ್ತು ದಾನಂತಾಯಿಲಿ 40 ವರ್ಷದಲ್ಲಿ ಇತಿಹಾಸದಲ್ಲಿ 7 ಕೋಟಿ ರೂಪಾಯಿ ಕೆಲಸವನ್ನ ನಾವು ಮಾಡಿದೀವಿ. ನಾವು ಮಾಡಿದೀವಿ ಅಂತಂದ್ರೆ ನಮ್ಮ ಸ್ವಂತ ರೊಕ್ಕದಿಂದ ನಾವು ಹಾಕಿಲ್ಲ, ಭಕ್ತರು ಕೊಡ್ತಕ್ಕಂಥ ಕಾಣಿಕೆಯಿಂದ. ಆಮೇಲೆ 5 ಕೋಟಿ ರೂಪಾಯಿ ಮಹಾರಾಷ್ಟ್ರ ಸರ್ಕಾರ ಪ್ರಥಮವಾಗಿ ಇತಿಹಾಸದಲ್ಲಿ 5 ಕೋಟಿ ರೂಪಾಯಿ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ ಅನುದಾನವನ್ನ ನಮ್ ದಾನಂತಾಯಿ 5 ಕೋಟಿ ರೂಪಾಯಿ ಅನುದಾನ ಕೊಟ್ರು. ಆಮೇಲೆ ನಾವು ದಾನಂತಾಯಿ ಟ್ರಸ್ಟ್ ವತಿಯಿಂದ ಯಾವುದೇ ಒಬ್ಬ ಮಂತ್ರಿಗಳು MLA ಗಳಿಗೆ ಭೇಟಿ ಆಗ್ಬೇಕಪ್ಪ ಅಂದ್ರೆ ನಾವು 1 ದಿವಸ 2 ದಿವಸ 3 ದಿವಸ ಟೈಮ್ ತಗೋತೀವಿ. ಒಂದು ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ಅವರು ವಿಚಾರ ಮಾಡಿ PA PS ಕೇಳಿ ಹೇಳೋದು ಟೈಮದಾಗ ನಾವು ಒಂದು ದಾನಂತಾಯಿ ನಮ್ಮ ಈರಣ್ಣ ನಮ್ಮ ಜೇವ್ರ ಅಂತ ಹೇಳಿ ಅಕೌಂಟೆಂಟ್, ಬಹಳ ಒಬ್ಬ ಶಿಸ್ತಿನ ಸಿಪಾಯಿ, ಒಂದೇನೋ ಒಂದು ಪತ್ರ ಬರೆದು ನಾವೊಂದು ಪತ್ರ ಕಳಿಸ್ಬೇಕಂತ ಹೇಳಿ ಮಹಾರಾಷ್ಟ್ರದ ನಿತಿನ್ ಗಡ್ಕರಿ ಸಾಹೇಬರಿಗೆ ಒಂದು ಪತ್ರವನ್ನ ನಾವು ಕೊಟ್ಟೆವು. ಏನ್ ಪತ್ರದಲ್ಲಿ ನಾವು ಇಷ್ಟೊಂದು ಲಕ್ಷಗಟ್ಟಲೆ ಜನ ಇವತ್ತು ದಾನಂತಾಯಿ ಪಾದಯಾತ್ರೆ ಬರ್ಬೇಕಾದ್ರೆ ಬಹಳ ಸಮಸ್ಯೆ ಅದ, ರೋಡಿನ ವ್ಯವಸ್ಥೆ ಇಲ್ಲ, ನೀವೊಂದು ರೋಡಿನ ವ್ಯವಸ್ಥೆ ನಮಗೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ನಕಾಶೆ ಪ್ರಕಾರ ಹಾಕಿ ಕೊಟ್ಟು ಕಳಿಸಿದ್ದೆವು. ಅದು 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೂಡ ಮಾಡಿದ್ರೆ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗ್ತದೆ. ಎಲ್ಲಿಂದ ನಮ್ಮ ದರ್ಗಾ ಕ್ರಾಸ್ ಇಂದ ರಿಂಗ್ ರೋಡ್ ದಿಂದ ಇಟ್ಟಂಗೇಳದಿಂದ ಜಾಲಗೇರಿ ಯತ್ನಾಳದಿಂದ ಕಿತ್ಕುಂಡಿ ಮತ್ತು ಇದು ಸಂಕ ಗುಡ್ಡಾಪುರದಿಂದ ಮತ್ತದು ಬಂದು ಇದಕ್ಕೆ ಜತ್ತಿಗೆ ಕೊಡ್ತವೆ. ಅದು 47 ಕಿಲೋಮೀಟರ್ ಆಗುತ್ತೆ, ಇಲ್ಲಿಂದ 47 ಕಿಲೋಮೀಟರ್ ಆಗುತ್ತೆ. ಆ ಕಡೆದು ಒಂದು ಜತ್ತಿಂದ ಗುಡ್ಡಾಪುರದಿಂದ ಅದು 20 ಕಿಲೋಮೀಟರ್ ಆಗುತ್ತೆ, 23 ಕಿಲೋಮೀಟರ್ ಆಗುತ್ತೆ. ಹಿಂಗ ಇವತ್ತು ತಾಯಿ ಸೇವೆ ಮಾಡ್ಲಿಕ್ಕೆ ನಮ್ಗೆ ಬಹಳ ಅವಕಾಶ ಮಾಡಿಕೊಟ್ಟಿದ್ದಾಳೆ. ಆ ರೀತಿಯಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಯಾಕೆ ನಾಳೆ 28ನೇ ತಾರೀಕಿನ ದಿವಸ ಜನರಲ್ ಬಾಡಿ ಮೀಟಿಂಗ್ GB ಕೂಡ ಅದ. ನಮ್ದು ಜನರಲ್ ಬಾಡಿ 28ನೇ ತಾರೀಕಿನ ದಿವಸ
ನಾವೊಂದು ಇಷ್ಟೊಂದು ಅಭಿವೃದ್ಧಿಯನ್ನ ಈಗಾಗಲೇ 11 ತಿಂಗಳಲ್ಲಿ ತಾಯಿ ಸೇವೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕಲ್ಪಿಸಿಕೊಟ್ಟಾಳ ತಾಯಿ. ಇನ್ನೂ ಅಭಿವೃದ್ಧಿಯನ್ನ ಮಾಡ್ಬೇಕಂತಕ್ಕಂಥದ್ದು ಭಾಳ ಇದೆ. ಯಾಕಂದ್ರೆ ನಮ್ಮ ಗುಡಿ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ ತೀರ್ಮಾನ ನಾವು ಮಾಡಿದ್ದೀವಿ. ಅದು ತಾಯಿ ಯಾವಾಗ ಅದನ್ನ ಆದೇಶ ಕೊಡ್ತಾಳೋ ಗೊತ್ತಿಲ್ಲ. ಅದು ಕೊಟ್ಟ ನಂತರ ಅದನ್ನು ಕೂಡ ನಾವು ಮಾಡ್ಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿದ್ದೀವಿ. ಅನ್ನಪ್ರಸಾದ ಪ್ರತಿನಿತ್ಯ ನಡೀತಕ್ಕಂಥದ್ದು ಇವತ್ತು ಕರ್ನಾಟಕ ಭವನದಲ್ಲಿ ಒಂದು ಅಗಳ ಅನ್ನ ಕೂಡ ಕೆಳಗೆ ಬೀಳದೆ ಈಗಾಗಲೇ 80 ಟೇಬಲ್ ಕುರ್ಚಿಗಳನ್ನ ನಾವು ಹಾಕಿದೀವಿ. ಕನಿಷ್ಠ ಪಕ್ಷ ಒಂದ್ಸಾರಿ ಊಟಕ್ಕೆ ಕೂತ್ರೆ ನಿಮ್ಗೆ ವಿಚಿತ್ರ ಅನಿಸದ 1,000 ಮಂದಿ ಊಟಕ್ಕೆ ಕೊಡ್ತಾರೆ. 1,000 ಮಂದಿ. ಇನ್ನ 1,000 ಮಂದಿ ಕೊಡಂತ ವ್ಯವಸ್ಥೆ ಕೂಡ ನಾವು ಟೇಬಲ್ ಆರ್ಡರ್ ಕೂಡ ಕೊಟ್ಟಿದ್ದೀವಿ. ಅವು ಕೂಡ ಈ ಕಡೆ ಬಂದ್ರೆ ವ್ಯವಸ್ಥಿತವಾಗಿ ಇವತ್ತು ನಾವು ಮಾಡ್ತೀವಿ. ಮತ್ತು ನಾಳೆ ಚಟ್ಟಿ ಅಮಾವಾಸ್ಯೆ ನವೆಂಬರ್ 18ರಿಂದ 19, 20, 21 ಅವತ್ತು ಬಹಳ ಇವತ್ತು ಲಕ್ಷಗಟ್ಟಲೆ ಜನ ಇವತ್ತು ಪಾದಯಾತ್ರೆ ಬರ್ತಕ್ಕಂಥದ್ದು. ಅವ್ರಿಗೆ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಅಲ್ಲಿ ಜಾತ್ರೆ ಸಲುವಾಗಿ ಕಟ್ಟುನಿಟ್ಟಾಗಿ ಎಲ್ಲಾನು ವ್ಯವಸ್ಥಿತವಾಗಿ ಇವತ್ತು ಬಿಸಿ ನೀರು ಹಿಡ್ಕೊಂಡು ಬೀದಿ ವ್ಯಾಪಾರಸ್ಥರಿಗೆ ಹಿಡ್ಕೊಂಡು ಎಲ್ಲರಿಗೂ ಕೂಡ ಸರಿಸಮಾನವಾಗಿ ಕೆಲಸವನ್ನ ನಾವು ಮಾಡ್ತೀವಿ. ಮತ್ತು ಅಲ್ಲಿ 5 ಕೋಟಿ ಏನು ಅನುದಾನ ಸರ್ಕಾರದಿಂದ ಬಂದ ನಂತರ CC ರೋಡ್ ಎಲ್ಲ ಕಡೆ CC ರೋಡ್ ಮಾಡಿಸಿದ್ದೀವಿ. ಇದು 50 ವರ್ಷದ ಇತಿಹಾಸ. CC ರೋಡ್ ಮಾಡಿ ನಮ್ಮ ದಾನಮ್ ತಾಯಿ ಹೆಸರಲ್ಲಿ ಇರ್ತಕ್ಕಂಥ ಜಮೀನುಗಳನ್ನ ನಾವು 60-70 ಎಕರೆ ಜಮೀನುಗಳು ಖರೀದಿ ಮಾಡಿದ್ವಿ. ಅದ್ರೊಳಗೆ ಅಲ್ಲಿ ಇರ್ತಕ್ಕಂಥದ್ದು ಆ ಜಮೀನಿಗೆ ಕಾಂಪೌಂಡ್ 5.5-6 ಫುಟ್ ಕಾಂಪೌಂಡ್ಗಳ ಸುತ್ತ ಎಲ್ಲ ಕಡೆ ಕಾಂಪೌಂಡ್ ಮಾಡಿದ್ದೀವಿ. ಆಮೇಲೆ ನಮ್ಮ ಪ್ರಕಾಶ್ ಗಣಿಯವರು ಹಿರಿಯ ಮನುಷ್ಯರು, ನಮ್ಮಲ್ಲಿ ಇಲ್ಲಿ ಹೊಲದೊಂದು ವ್ಯವಸ್ಥೆ ಅವರಿಗೆ ಅವರೇ ಮಾಡ್ತಾರ. ಅದನ್ನ ಆ ಹೊಲದ ವ್ಯವಸ್ಥೆ ಮಾಡ್ಬೇಕಾದ್ರೆ ಆ ಹೊಲದಲ್ಲಿ ಶ್ರೀಗಂಧದ ಗಿಡಗಳನ್ನು ಹಚ್ಚಿ ಮತ್ತು ಅಲ್ಲಿ ಪೇರು ಹಣ್ಣಿನ ಗಿಡಗಳನ್ನ ಹಚ್ಚಿ ಅವರು ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅದು ಎಷ್ಟು ಎಕರೆ? ಅದು 23 ಎಕರೆದಲ್ಲಿ. ಅದ್ರ ಜೊತೆಯಲ್ಲಿ ನಮ್ಮ ಈ ಸಾಗರ್ ಚಂಪಣ್ಣ ಅವರು ಕೂಡ ಡೈರೆಕ್ಟರ್ ಆದ ನಂತರ ಇವರಿಗೆ ಅನ್ನಪ್ರಸಾದದ ಪೂರಾ ಜವಾಬ್ದಾರಿ ಇವರಿಗೆ ಕೊಟ್ಟಿದ್ವಿ. ಇವರು ವ್ಯವಸ್ಥಿತವಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾರ. ಇನ್ನುಳಿದ ಎಲ್ಲ ಡೈರೆಕ್ಟರ್ ಇವತ್ತು ನಮ್ಮ ಸಿದ್ದಯ್ಯ ಸ್ವಾಮಿಗಳು ಇವತ್ತು ಸ್ಕೂಲಿನ ವ್ಯವಸ್ಥೆ ಅವರಿಗೆ ನಾವು ಕೊಟ್ಟಿದ್ದೀವಿ. ಆ ಸ್ಕೂಲಿನಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ತಕ್ಕಂಥ ಅನೇಕ ನಮ್ಮೆಲ್ಲ ನಿರ್ದೇಶಕರಿಗೆ ಕೂಡ ನಾವು ಜವಾಬ್ದಾರಿಯನ್ನು ಕೊಟ್ಟು, ಯಾಕಂದ್ರೆ ಒಬ್ಬರಿಗೆ ಎಲ್ಲಾನು ಮಾಡಕ್ ಆಗಂಗಿಲ್ಲ. ಎಲ್ಲ ವ್ಯವಸ್ಥಿತ ಒಬ್ಬೊಬ್ಬರು ನಾವು ಕಣ್ಣಿಟ್ಟೇವಪ್ಪ ಅಂದ್ರೆ ಅದನ್ನ ಸರಿಯಾಗಿ ಹೋಗ್ತಕ್ಕಂಥ ಒಂದು ದಿಶೆಯಲ್ಲಿ ನಾವು ಮುಂದೆ ಸಾಗಿದ್ದೀವಿ. ಜಾತ್ರೆಯಲ್ಲಿ ಕೂಡ ಬರ್ತಕ್ಕಂಥ ಭಕ್ತರಿಗೆ ವ್ಯವಸ್ಥಿತವಾಗಿ ಅಲ್ಲಿ ಇಡ್ಕೊಳ್ಳಿಕ್ಕೆ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಲಿಕ್ಕತ್ತೀವಿ. ಯಾಕಂದ್ರೆ ಬಹಳ ಕಡಿಮೆದಲ್ಲಿ ಅದು ಒಂದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಶೌಚಾಲಯವನ್ನ ನಿರ್ಮಾಣ ಮಾಡಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡ್ಬೇಕು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ಅನೇಕ ಇನ್ನೂ ಒಂದು 7-8 ಕೋಟಿ ರೂಪಾಯಿ ಕೆಲಸಗಳನ್ನ ನಾವು ಈ ಜಾತ್ರೆ ಗಡಿಬಿಡಿ ಬರೋದು ಹತ್ರ ಬರೋದ್ರಿಂದ ಸ್ವಲ್ಪ ವಿಳಂಬ ಆಗ್ಬೋದು. ಆದರೂ ಕೂಡ ಅದನ್ನ ಕೈಗೆತ್ಕೊಂಡು ಎಲ್ಲ ಸೇವೆಯನ್ನ ತಾಯಿ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಳೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತು ಇದ್ರ ಜೊತೆಯಲ್ಲಿ ಅದು ಇದರಲ್ಲಿದೆ ನೋಡ, ಯಾತ್ರೆ ನಿವಾಸವನ್ನ ನಾವು ಮಾಡ್ಬೇಕಂತ ಹೇಳಿ ಈ 30 ಕೋಣೆಗಳು ಎಕ್ಸ್ಟ್ರಾ ಈಗ ಇರ್ತಕ್ಕಂಥದ್ದು ಭೀಮಾದಲ್ಲಿ 64 ಕೋಣೆಗಳದಾವ. 64 ನಾವು ಸಾಲಲ್ಲಾಗ್ಯಾವ. ಅದಕ್ಕೆ ನಾವು ಇನ್ನ 30 ಕಟ್ಟಡಗಳನ್ನ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಈ ಶೌಚಾಲಯದ ಒಂದು ನಮಗೆ ಬಹಳ ದೊಡ್ಡ ಸಮಸ್ಯೆ ಐತೆ. ಅದನ್ನು ಕೂಡ ಒಂದು 2 ಕೋಟಿ ರೂಪಾಯಿ ಅದ. ಅದನ್ನು ಕೂಡ ಒಂದು ತೀರ್ಮಾನ ಮಾಡಿ ಈಗಾಗಲೇ ಟೆಂಡರ್ ಕೂಡ ನಾವು ಕರೆದಿದ್ದೀವಿ. ಈ ದಿಶೆಯಲ್ಲಿ ಟೋಟಲಿ ತಾಯಿ ಯಾವುದು ಇದು ಇದೆಯಲ್ಲ, ಈ ರೀತಿ ಎಲ್ಲ ಕೆಲಸಗಳನ್ನ ನಾವು ಮಾಡಿದ್ವಿ ಅಂತಕ್ಕಂಥ ಬಹಳ ಹೆಮ್ಮೆಯಿಂದ
ಒಂದು ಅದ್ರ ಜೊತೆಲಿ ಮಹಾರಾಷ್ಟ್ರ ಸರ್ಕಾರದಿಂದ ಇನ್ನೊಂದು 25 ಲಕ್ಷ ರೂಪಾಯಿ ಒಂದು ಬಂದಿದೆ. ಸಭಾ ಮಂಟಪ ಮಾಡ್ಬೇಕಂತೇಳಿ ಒಂದು 25 ಲಕ್ಷ ಅದು ಫಡ್ನೀಶ್ವರ್ ಸರ್ಕಾರದಾಗ ಅದನ್ನು ಅವ್ರು ಕೊಟ್ಟಿದ್ದಾರೆ. ಈ ರೀತಿ ಎಲ್ಲ ಅಭಿವೃದ್ಧಿಗಳನ್ನ ನಾವು ಮಾಡಿದೀವಿ. ತಾಯಿ ಮಾಡಿಸ್ಕೊಂಡಿದ್ದಾಳೆ ಅಂತೇಳಿ ಹೆಮ್ಮೆಯಿಂದ, ನಾವು ಮಾಡಿವಲ್ಲ ತಾಯಿ ಮಾಡಿಸ್ಕೊಂಡಾಳೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ತಮ್ಮೆಲ್ಲ ಮಾಧ್ಯಮದವರು ನನಗೆ ಒಂದು ಸಾರಿ ತಾವು ಟೈಮ್ ಕೊಡಬೇಕು. ಇವತ್ತು ನಿಮ್ಗೆಲ್ಲ ವ್ಯವಸ್ಥೆ ನಾನು ಮಾಡಿದ್ದೆ. ಅಲ್ಲಿ ನೀವು ಬಂದರೆ ನೀವು ಸ್ವತಃ ನೀವು ನೋಡಿದ್ರೆ ನಿಮ್ಗೊಂದು ಸ್ವಲ್ಪ ಏನೇನು ಆಗಿದೆ, ಏನು ಮಾಡಿದ್ದೀವಿ, ಮುಂದೆ ಏನು ಮಾಡಬೇಕು ಅನ್ನೋ ಸಲಹೆ ಸೂಚನೆ ಕೂಡ ನೀವು ಕೊಡ್ಬೋದು. ಒಂದು ಸಾರಿ ತಾವು ಬಂದು ಯಾವಾಗ ನೀವೆಲ್ಲರೂ ಕೂಡ ಹೇಳ್ತೀರಿ, ಎಲ್ಲರೂ ಒಂದ್ಸರಿ ನಿಮ್ಗೆಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ, ನೀವು ಬರಬೇಕು ಅಂತೇಳಿ ತಮ್ಮ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ ನಾವು ವಿನಂತಿ ಮಾಡ್ಬೇಕು. ಎಲ್ಲರೂ ಬರಬೇಕು. ಬಿಜಾಪುರದ ಒಬ್ಬ ನಾವು 4 ಸಲ ಚುನಾವಣೆ ಸೋತರು ತಾಯಿ ಸೇವೆ ಮಾಡಕ್ಕೆ ಒಂದು ಅವಕಾಶ ಸಿಗ್ತದ. ಆ ಅವಕಾಶದಲ್ಲಿ ನೀವೆಲ್ಲರೂ ಬಂದು ನೋಡಿದ್ರಪ್ಪ ಅಂದ್ರೆ ಒಂದು ಸ್ವಲ್ಪ ನಮ್ಮ ಹುಡುಗ ಏನೋ ಮಾಡ್ಯಾನಪ್ಪ ಕೆಲಸನ, ಹುಡುಗ ಒಂದು ಸೇವೆ ಮಾಡ್ಯಾನಪ್ಪ ಅನ್ನಂಗೆ ಒಂದು ಸ್ವಲ್ಪ ಹೆಮ್ಮೆಯಿಂದ ಬಂದು ಹೇಳ್ರಿ. ಈಗ ಅದೇ ಹೇಳ್ತಿಲ್ಲ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾವು 50 ಕೋಟಿ ರೂಪಾಯಿ ಕೊಡು ಅಂತ ಹೇಳಿ ಹೋಗಿ ಭೇಟಿಯಾಗಿ ಕೊಟ್ಟು ಬಂದಿದ್ವಿ. ಅವರು ಒಂದಿಟ್ಟು ನಾನು ಕೊಡ್ತೀನಿ ಅಂತ ಹೇಳ್ಯಾರ. ಆಮೇಲೆ ಇಲ್ಲ, ನಾವು ಕೊಟ್ಟಿಲ್ಲ. ಕೊಡುವ ವಿಚಾರದಾಗ ಅದೀವಿ. ಈಗ ನಮ್ಮ ಬಿಜಾಪುರದವರೇ ಆದಂತ ಇಲಾಖೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಒಂದು ಒಳ್ಳೆ ಅವಕಾಶ ಅವರು ನಮ್ಮವರೇ ಆಗ್ತಾರೆ, ಜಿಲ್ಲೆದವರು ಆಗ್ತಾರೆ. ಅದಕ್ಕೆ ಉತ್ತರ ಕೊಡೋದು. ಇದು ದೇವಸ್ಥಾನದ ಬಗ್ಗೆ ನಾನು ಮಾತಾಡಕತ್ತೀನಿ, ಮತ್ತೊಬ್ಬರ ಬಗ್ಗೆ ನಾನು ಮಾತಾಡೋದು ಸರಿ ಅನ್ಸಂಗಿಲ್ಲ. ಅಲ್ಲಲ್ಲ, ಇರ್ಲಿ, ಅದು ನನ್ಗೆ ಗೊತ್ತದ. ಅದಕ್ಕೆ ಏನು ಉತ್ತರ ಕೊಡ್ಬೇಕು ಅನ್ನೋದು ನನ್ಗೆ ಗೊತ್ತೈತಿ. ಇದಕ್ಕೆ ಈ ದೇವಸ್ಥಾನ ಬಿಟ್ಟು ನಾ ಮತ್ತೊಂದು ಬೇರೆ ಏನೂ ಮಾತಾಡಂಗಿಲ್ಲ. ನೋಡು, ತಾವು ಹೇಳ್ತೀರಿ ಅಂದ್ರೆ ಒಂದು ಪತ್ರ ಕೊಡ್ತೀವಿ. ಅವ್ರ ತಾಯಿ ಅವ್ರ ಮ್ಯಾಗ ಹೊಟ್ಟು ಒಂದು 10-20 ಕೋಟಿ ರೂಪಾಯಿ ಏನಾರ ಕೊಡ್ತಿದ್ರೆ ಕೊಡ್ತೀವಿ. ನಾವು ಒಂದು 25 ಕೋಟಿ ರೂಪಾಯಿದು ಒಂದು ಮಾತೇಶ್ ಬ್ರದರ್ಗೆ ಒಂದು ಪತ್ರ ಕೊಟ್ರಪ್ಪ, ಮನವಿ ಮಾಡ್ರಿ, ಕೊಡ್ರಿ. ಅದಕ್ಕೆ ನಾವು ತಾಯಿ ಕೊಡೋದು, ನಮ್ಗೇನ್ ಕೊಡಂಗಿಲ್ಲ. ತಾಯಿ ಕೊಡ್ತಾರ, ಕೊಡ್ಲಿ. ಇಲ್ಲ, ಅದು ನೀವು ಹೇಳಿದಕ್ಕೆ ಧನ್ಯವಾದಗಳು. ನಾವು ಒಂದು ಪತ್ರ ಕೊಡ್ತೀನಿ, ತಾಯಿ ಒಂದು ಆಶೀರ್ವಾದ ಮಾಡ್ಲಿ. ಒಂದು 25 ಕೋಟಿ ರೂಪಾಯಿ ತಂದು ಕೊಡಪ್ಪ. ಒಟ್ಟು 50 ಕೋಟಿ ನವೀಕರಣ ಕಾರ್ಯಗಳು ಇಲ್ಲ ಸರ್, ಗುಡಿದು 50 ಕೋಟಿ ರೂಪಾಯಿ ಗುಡಿ ಸಲುವಾಗಿ ಮೀಸಲಾಗಿಟ್ಟಿದೆ. ಆ ಗುಡಿ ಸಪರೇಟ್ ಸರ್, ಅದು ಅದಕ್ಕೇನು ಸಂಬಂಧ ಇಲ್ಲ. ಇನ್ನು ಆರಂಭ ಮಾಡಿಲ್ಲ ನಾವು. ಹಾ, ಆಲ್ರೆಡಿ ಕೆಲಸ ಆಗಿದೆ ಅದೆಲ್ಲ. ಕರ್ನಾಟಕದಿಂದ ಇದು ಯಾತ್ರಾ ಸಮಯದಲ್ಲಿ ಮಹಾರಾಷ್ಟ್ರದ ಬಗ್ಗೆ ಗೊತ್ತಿರ್ಲಾರ್ದ ಜನ ಹೋಗ್ಬೇಕಾದ್ರೆ ಕೆಲವೊಂದು ಕನ್ನಡದ ಫಲಕಗಳ ಅವಶ್ಯಕತೆ ಇದೆ. ಇಲ್ಲಿ ಗೊತ್ತಾಗಬೇಕಾದಂತ ಅವಶ್ಯಕತೆ ಇದೆ. ಅದು ಕನ್ಫ್ಯೂಷನ್ಸ್ ಬಹಳ. ಕೆಲವೊಮ್ಮೆ ಎಲ್ಲೋ ಇದಕ್ಕೆ ಹೋಗ್ಬಿಡ್ತಾರೆ, ಚಟ್ಟದ ರೂಟಿಗೆ ರೈಟಿಂಗ್ ಮಾಡಿಬಿಡ್ತಾರೆ. ಬೇರೆ ರಾಜ್ಯಕ್ಕೆ ಅಲ್ಲಿ ಹೋಗಿ ಅವು ನೇರವಾಗಿ ಒಂದು ರೂಟ್ ಮ್ಯಾಪ್ ಹಾಕಿ ಕನ್ನಡದಲ್ಲಿ ಅವ್ರು ಬರುವಂತ ವ್ಯವಸ್ಥೆ ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ದ್ವಾರ ಬಾಕ್ಲುಗಳನ್ನ ಈಗಾಗಲೇ ನಾವು ಕೊಟ್ಟಿದ್ದೀವಿ. ದ್ವಾರ ಬಾಕ್ಲು ಹಾಕಿ ಒತ್ತಟ್ಟಿ ಮರಾಠಿ, ಒತ್ತಟ್ಟಿ ಕನ್ನಡ ಏರೋ ಮಾರ್ಕ್ ಹಾಕಿ ದೇವಸ್ಥಾನಕ್ಕೆ ಹೋಗೋ ರೂಟ್ಗಳನ್ನ ಈಗಾಗಲೇ ನಾವು ಅಳವಡಿಸಕತ್ತೀವಿ. ಈಗ ಆರ್ಡರ್ ಕೂಡ ಕೊಟ್ಟಿದ್ದೀವಿ. ಈಗ ಒಂದು 7-8 ದಿವಸನಲ್ಲಿ ಅವರು ಮಾಡ್ತಾರ ಅದನ್ನ. ರಸ್ತೆಗಳು ಈಗ ಏನಾಗ್ತದ, ಈಗ 3 ರಸ್ತೆ ಇದಾವೆ ನನ್ನ ಕ್ಷೇತ್ರದಿಂದ. ಒಂದು ಅಳಿನಾಳದಿಂದ ಹೋಗ್ತದೆ, ಒಂದು ಜತ್ತಿಂದ ಹೋಗ್ತದೆ, ಒಂದು ಅರಕೇರಿ ಸಿದ್ದಾಪುರ ಹಿಡ್ಕೊಂಡು ಈ ಕಡೆ ಒಂದು ಸಂಘಕ್ಕೆ ಹೋಗ್ತವೆ. 3 ರಸ್ತೆ ನಮ್ಮ ಕಡೆ ಅದ. 3 ರಸ್ತೆ ಕಡೆ ಅಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆ ನಾವು ಮಾಡ. ಅಲ್ಲಿ ಎಲ್ಲ ಕನ್ನಡದಲ್ಲಿ ಬರೆದು ಮರಾಠಿಯೊಳಗೆ ಬರೆದು ಹಾಕಿದ್ವಿ. ಹಾ, ಅಲ್ಲಿ ಕೆಳಗೆ ಇಂಗ್ಲಿಷ್ ಆಗ್ತದೆ. ಆ ಮರಾಠಿ ಕೆಳಗೆ ಇಂಗ್ಲಿಷ್, ಒತ್ತಟ್ಟಿ ಕನ್ನಡ ಅದು ಮಾಡಿ ಅದನ್ನ ಮಾಡಾಕ್ತಿವಿ. ಈಗ ಆಲ್ರೆಡಿ ಕೊಟ್ಟಿವಿ ಅದನ್ನು. ಅದು ಕನ್ಫ್ಯೂಸ್ ಆಗ್ತದೆ. ನನಗೆ ಕನ್ಫ್ಯೂಸ್ ಆಗಿತ್ತು, ಬೇರೆ ಯಾರು ನನಗೆ ಕನ್ಫ್ಯೂಸ್ ಆಗಿತ್ತು. ನಮ್ಮ ಹಿರಣಗ್ ಅದೇ ಹೇಳ್ದೆ, ಅದು ನಾನು ರೈಟಿಗೆ ಕೊಳ್ಳೋಕೆ ಬಂದ್ರೆ ಲೆಫ್ಟಿಗೆ ಹೋಗ್ಬಿಟ್ಟೆ ನಾನು. ಅದು ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಅದನ್ನ ನಮ್ಮ ಮನೆ ಅದು ಕೊಟ್ಟು
ಅಲ್ಲಿ ಸಫಾಯಿ ಕರ್ಮಚಾರಿಗಳಿಗೆ ಇನ್ಫಾರ್ಮ್ ಇಲ್ಲ ಇಲ್ಲ, ಸಫಾಯಿ ಕರ್ಮಚಾರಿಗಳಿಗೆ ಎಲ್ಲರಿಗೂ ಇನ್ಫಾರ್ಮ್ ಕಂಪಲ್ಸರಿ. ನಿಮ್ಗೆ ವಿಚಿತ್ರ ಅಂದ್ರ ಸಫಾಯಿ ಕರ್ಮಚಾರಿ ಲಾಸ್ಟ್ ಟೈಮ್ ಅಲ್ಲಿ ಒಂದು ಸಣ್ಣ ಗಲಾಟೆ ಆಗಿದೆ. ಸಫಾಯಿ ಕರ್ಮಚಾರಿ ಅಂತ ತಿಳಿದು ಸ್ವಚ್ಛ ಮಾಡೋದು ಮಾತಾಡಿದ್ರು. ನಮ್ಮಲ್ಲಿ ನಾವು ಹೋಗಿಲ್ಲ. ಇಲ್ಲ ಯಾಕಂದ್ರೆ ಸಫಾಯಿ ಕರ್ಮಚಾರಿ ಉದ್ದೇಶ ಏನು? ಈಗೆಲ್ಲ ಯೂನಿಫಾರ್ಮ್ ಅಲ್ಲ ಸರ್ 1 ಮಿನಿಟ್. ಸಫಾಯಿ ಕರ್ಮಚಾರಿಗಳಿಗೆ ನೀವು ವ್ಯವಸ್ಥಿತವಾಗಿ ಇನ್ಫಾರ್ಮ್ ಮಾಡಿ ಐಡಿ ಕಾರ್ಡ್ಸ್ ಮಾಡಿದ್ರೆ ಯಾರಿಗೆ ಯಾವ ಕೆಲಸ ಹೇಳ್ಬೇಕು ಸಾರ್ವಜನಿಕರಿಗೂ ಗೊತ್ತಾಗ್ತದೆ. ನೋಡಿ, ಸಫಾಯಿ ಕರ್ಮಚಾರಿಗಳಿಗೆ ಇನ್ಫಾರ್ಮ್ ಕಂಪಲ್ಸರಿ ಅದ. ಒಂದು ಎಲ್ಲರ ಕಡೆದು ಇನ್ಕ್ಲೂಡಿಂಗ್ ಅಕೌಂಟೆಂಟ್ ಹಿಡ್ಕೊಂಡು ಸೆಕ್ರೆಟರಿ ಹಿಡ್ಕೊಂಡು ಎಲ್ಲರಿಗೂ ಐಡಿ ಕಾರ್ಡ್ ಅದ. ಕಂಪಲ್ಸರಿ ಐಡಿ ಕಾರ್ಡ್ ಅದ. ಎಲ್ಲರಿಗೂ ಐಡಿ ಕಾರ್ಡ್ ಮಾಡಿದ್ವಿ. ಅವ್ರ ಫೋಟೋ ಎಲ್ಲರಿಗೂ ಮಾಡಿದ್ವಿ. ಯಾರಿಗೆ ಒಬ್ಬರಿಗಿಲ್ಲ. ಅಡಿಗೆ ಮಾಡೋರು ಹಿಡ್ಕೊಂಡು ಅಡಿಗೆ ಇದು ಅದ, ಐಡಿ ಕಾರ್ಡ್ ಅದ. ಕಂಪಲ್ಸರಿ ಮಾಡಿ ಎಲ್ಲರೂ. ಮತ್ತು ನಮ್ಮೆಲ್ಲ ಒಬ್ಬರಿಗೆ ಇಲ್ಲ ಅನ್ನಪ್ಲಿ ಯಾರು ಅವ್ರು ಕೊಳ್ಳಕ್ ಕಾಣ್ಲಿಲ್ಲ ಅಂತಂದ್ರೆ ಅವ್ರು ಇಮಿಡಿಯೇಟ್ಲಿ ಅವ್ರ ಮೇಲೆ ಕ್ರಮ ತಗೋತೀವಿ, ಬಿಡೋದೇ ಇಲ್ಲ. ಮತ್ತು ನಾನು ಗುಡ್ಡಾಪುರಕ್ಕೆ ನಿಮ್ಗೆ ವಿಚಿತ್ರ ಅಂದ್ರೆ ನಾ ಯಾರಿಗೆ ಹೇಳಾರ್ದೆ ಹೋಗ್ತೀನಿ. ನಾ ಬರ್ತೀನಿ ಅಂತ ಇವ್ರಿಗೆ ಯಾರಿಗೆ ಹೇಳಂಗಿಲ್ಲ. ನಾ ಅಲ್ಲಿ ಹೋಗಿ ಏನ್ ಮಾಡ್ತೀನಿ ಅದನ್ನು ಗೊತ್ತು. ನನ್ನ ಕೈಗೆ ಎಲ್ಲರೂ ಸಿಗ್ತಾರೆ. ಸರ್, ಈಗಾಗಲೇ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಕೊಟ್ಟಿದ್ದೇನೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳಿ 1 ಎಕರೆ ಜಾಗ ನಾವು ಕೊಡ್ತೀವಿ, ಬಸ್ ಸ್ಟ್ಯಾಂಡ್ದಲ್ಲಿ ವ್ಯವಸ್ಥೆ ನೀವು ಮಾಡ್ಬೇಕು ಅಂತೇಳಿ ರಾಮಲಿಂಗಾರೆಡ್ಡಿ ಅವರಿಗೆ ಸ್ವತಃ ಬೆಂಗಳೂರಿಗೆ ಹೋಗಿ ಅವ್ರಿಗೆ ಪತ್ರ ಕೊಟ್ಟಿನಿ. ಅವ್ರಿಗೆ ಕರ್ಕೊಂಡು ಬೆಳಗಾವ್ ಬಂದಿದ್ರು. ಅವ್ರನ್ನ ನೀವು ಅವರೇ ಫೋನ್ ಮಾಡಿದ್ರು, ಬೆಳಗಾವ್ ಬಂದಿನಿ, ನೀವು ಗುಡ್ಡಾಪುರಕ್ಕೆ ಬರ್ಲಿ ಅಂತೇಳಿ ಕೇಳಿದ್ರು. ಅವ್ರು ಬರ್ರಿ, ನೀವು ಮೊದಲು ಬರ್ರಿ ಅಂತೇಳಿ ಅವ್ರು ಕರ್ಕೊಂಡು ಗುಡ್ಡಾಪುರದಲ್ಲಿ ಕರ್ಕೊಂಡು ದರ್ಶನ ಮಾಡಿಸಿ ಅವ್ರಿಗೆ ಪತ್ರ ಕೊಟ್ಟಿದ್ದೀನಿ. ಇಲ್ಲ, ನಮ್ಮ 11 ಕೋಟಿ ರೂಪಾಯಿ ನಮ್ಮ ಇವ್ರು ಕೊಟ್ಟಾರಲ್ಲ, 7,00,000 ಕೊಟ್ಟಾರಲ್ಲ. ಕರ್ನಾಟಕ ಬಸ್ ಸ್ಟ್ಯಾಂಡ್ ನಮ್ಮ ಕರ್ನಾಟಕ ಕೊಡ್ಬೋದು. ಗಡಿನಾಡೋದಲ್ಲ ನಮ್ದು, ಕೊಡ್ಬೋದು ಸರ್. ಈಗ ಮೊದಲ 1 ಬಸ್ ಇರ್ತಿತ್ತು, 2 ಬಸ್ ಇರ್ತಿತ್ತು ಮುಕ್ಕಮ್ಮ. ಇವತ್ತು 15 ಬಸ್ ಮುಕ್ಕಮ್ಮ ಅದಾವ. 15 ಪ್ರತಿದಿನ. ಬೋರ್ಡ್ ಅಷ್ಟೇ ಪ್ಲಾಟ್ಫಾರ್ಮ್ ಮಾಡಿಲ್ಲ. ಅವರು ಎಲ್ಲಿದೆ ಹೌದು, ಪ್ಲಾಟ್ಫಾರ್ಮ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡ್ಬೇಕು. ಯಾಕಂದ್ರೆ ನಿರಂತರವಾಗಿ ಬರ್ತಾರೆ, ಅಲ್ಲಿ ಹೋಗಿ ನಿಂತು ಮಾಡ್ತೀನಿ. ಅವ್ರು ನೀವು ಹೇಳಿದ್ ಕರೆಕ್ಟ್ ಅದ. ಮುಂದೆ ನನಗೆ ನೀವು MLA ಮಾಡ್ರಿ, ಆಮೇಲೆ ಅದನ್ನ ಮಾಡ್ತೀನಿ. ಸರ ಮಾಡಿದ್ವಿ ಸರ್. ಈಗ ಅಲ್ಲಿ ಅದನ್ನ ಮಾಡಿದೀವಿ ಸರ್. ಸ್ವಚ್ಛತೆ ನೀವು ಅದಕ್ಕೆ ನೀವು ಸ್ವಯಂ ನೀವು ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಏನು ಅನ್ನೋದು. ಅಲ್ಲಿ ನೀವು ದಾಸೋಗದಾಗ ನಿಮ್ಗೆ ಹೇಳ್ತೀನಿ, ಅಲ್ಲಿ ನಾನು ಎಲ್ಲ CC ಕ್ಯಾಮ್ರಾ ಎಲ್ಲ ಕಡೆ CC ಕ್ಯಾಮ್ರಾ ಹಾಕಿಬಿಟ್ಟಿವಿ. ಅಲ್ಲಿ ಒಂದು ಅಗಳ ಅನ್ನ ಬಿದ್ದಿತ್ತು ಅಂದ್ರೆ ಇಮಿಡಿಯೇಟ್ಲಿ ಅದು ಸಂಬಂಧಪಟ್ಟವ ಯಾವ ಅಲ್ಲಿ ಇರ್ತಾನೆ ಕೆಲಸ ಮಾಡೋ ಅವನ ಮೇಲೆ ನಾವು ಕ್ರಮ ತಗೋತೀವಿ. ಒಂದು ಅಗಳ ಅನ್ನ ಬಿಟ್ಕೊಳಂಗಿಲ್ಲ. ಹಾ, ಸರ್ ಶೀಘ್ರ ದರ್ಶನ ಟೋಕನ್ ಚಾಲು ಇದಾವೆ. ಆನ್ಲೈನ್ ಮಾಡ್ತೀವಿ. ಈಗ ಅದು ಮಾಡಿಲ್ಲ, ಆನ್ಲೈನ್ ಮಾಡ್ತೀವಿ. ಅದಕ್ಕೆ 2 ಕೌಂಟರ್ ಅದಾವಲ್ಲಿ. ಶೀಘ್ರ ದರ್ಶನ ಸಲುವಾಗಿ 2 ಕೌಂಟರ್ ಅದಾವ. ಅಲ್ಲೇ ಒಂದು ಹತ್ತಿರ ಅದ. ಯಾರು ವಯಸ್ಸಾದವರು ಬಂದವರು ಮಾಡಿದ್ರೆ ಅಲ್ಲೇ ಒಂದು ಐತಿ. ಈ ಕಡೆ ಹೊರಗಡೆ ಶೀಘ್ರ ದರ್ಶನಕ್ಕೆ ಅದು ಸೆಪರೇಟೇ ಮಾಡಿದ್ವಿ. ಆಮೇಲೆ ವಯಸ್ಸಾದವ್ರು ಕೂಡ ನಾವು ವೀಲ್ ಚೇರ್ ಇಟ್ಟಿದ್ದೀವಿ ಅಲ್ಲಿ. ಆ ವಯಸ್ಸಾದವ್ರು ಯಾರಾದ್ರೂ ಬಂದ್ರೆ ವೀಲ್ ಚೇರ್ ಮೇಲೆ ಕರ್ಕೊಂಡು ಹೋಗಿ ಅವ್ರಿಗೆ ದರ್ಶನ ಮಾಡಿಸ್ಕೊಂಡು ತಂದು ಅಲ್ಲಿ ಬಿಡ್ತೀವಿ. ಮತ್ತು ಪ್ರಸಾದಕ್ಕೆ ಅವ್ರು ಹೋಗೋರಿದ್ರು ನಮ್ದು ಏನು ಎಲೆಕ್ಟ್ರಿಕಲ್ ಗಾಡಿ ಅದ, ಬಸ್ ಅದ, ಆ ಬಸ್ನಾಗ ಕುಂಡ್ರಿಸಿ ಅಲ್ಲಿ ಕರ್ನಾಟಕ ಭವನ್ ಕಳಿಸಿ ಅವ್ರು ಎಲ್ಲಿ ಬಿಡು ಅಂತಾರ ಅಲ್ಲೇ ಆ ಜಾಗಕ್ಕೆ. ಅಂದ್ರೆ ಅವ್ರು ಊರಿಗೆ ಬಿಡು ಅಂದ್ರೆ ಬಿಡಂಗಿಲ್ಲ, ಅಲ್ಲೇ ಗುಡಿತನಗ ಅಟ್ಟೆ ಅಲ್ಲಿ ತಂದು ಅಲ್ಲಿ ನಾವು ಬಿಡ್ತೀವಿ. ಈಗ ಅದನ್ನ ನಾವು ಮಾಡ್ಬೇಕನ್ನೋ ವಿಚಾರದಾಗದೀವಿ. ಒಂದು ಲೆಟರ್ ಈಗ ನಮ್ದು ಮಹಾರಾಷ್ಟ್ರ ಮುಖ್ಯಮಂತ್ರಿಗೆ ಭೇಟಿಯಾಗಿ ಒಂದು ಪತ್ರ ಕೊಡ್ಬೇಕು, ಹೋಗಿ ಮನವಿ ಸಲ್ಲಿಸ್ಬೇಕಂತೇಳಿ ವಿಚಾರ ಮಾಡಿದ್ವಿ. ಇಲ್ಲ, ಅದು ನೀವು ಹೇಳೋದು ಕರೆಕ್ಟ್. ಈಗ ಜಾತ್ರೆ ಒಳಗಂತೂ 2 ಹಾಸ್ಪಿಟಲ್ ಇರ್ತಾವ ನಮ್ಮಲ್ಲಿ.
ಮಹಾರಾಷ್ಟ್ರ ಶಾಸನ ಒಂದು ಹಾಸ್ಪಿಟಲ್ ಇದೆ. 25-30 ಬೆಡ್ ಅದ ಒಂದು ನಮ್ಗೆ ಮಾಡಬೇಕು, ಹಾಸ್ಪಿಟಲ್ ಬೇಕದು ಒಂದು. ಅದನ್ನ ನಾವು ನೀವು ಹೇಳೋದಾಗ ಕರೆಕ್ಟ್ ಅದು. ಈಗಾಗಲೇ ಅದನ್ನ ನಾವು ವಿಚಾರ ಮಾಡಿದ್ವಿ ಮೊನ್ನೆ. ಒಂದು ಆ ಭಾಗದ ಶಾಸಕರಿಗೆ, ಆಮೇಲೆ ಇಲ್ಲಾಂದ್ರೆ ನಮ್ಮ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ಹೋಗಿ ಕೊಟ್ಟು ಒಂದು ಪತ್ರ ಕೊಟ್ಟು ಅದನ್ನ ಒಂದು ನಾವು ಮನವಿಯನ್ನು ಸಲ್ಲಿಸೋರು ಇದೀವಿ. ನಾವು ಮೊನ್ನೆ ಚರ್ಚೆ ಮಾಡಿದ್ವಿ. ಮಹಾರಾಷ್ಟ್ರ ಡಿಸೆಂಬರ್ 6ನೇ ತಾರೀಕು ಜೊತೆಗೆ ಅವಾಗ ಕೊಡಿ. ನಾವು ಕೂಡ ಇದು ಬಿಟ್ಟು ಬೇರೆ ಏನು ಪ್ರಶ್ನೆಗಳು ಯಾವ ಕ್ವಶನ್ ಇಲ್ಲ. ಅಂದ್ರೆ ದೇವಸ್ಥಾನ ಸರ್ವೆ ಒಳಗೆ ಏನು ಗೊಂದಲ ಆಗೈತಿ. ಕೆಲವರು ವೀರಶೈವ ಲಿಂಗಾಯತ ಬಯಸಿರ್ತಾರೆ, ಕೆಲವು ಕೇವಲ ಲಿಂಗಾಯತ ಬಯಸಿರ್ತಾರೆ, ಹಿಂದೂ ಲಿಂಗಾಯತ ಬಯಸಿರ್ತಾರೆ. ನಮ್ದು ಏನ ಅಭಿಪ್ರಾಯ, ಏನಾರ ಅಭಿಪ್ರಾಯ ಅಂದ್ರೆ ವೀರಶೈವ ಅಂತ ಬರೀಬೇಕು, ಲಿಂಗಾಯತ ಅಂತ ಬರೀಬೇಕು, ಹಿಂದೂ ಲಿಂಗಾಯತ ಅಂತ ಬರೀಬೇಕು, ತಮ್ದು ಏನಾರ ಅಭಿಪ್ರಾಯ ನಾನು ಇದು ಪ್ರಶ್ನೆ ಬರ್ತದ ಗೊತ್ತಿತ್ತು ನನಗೆ. ಅದಕ್ಕೆ ನಾ ಇದ್ರ ದೇವಸ್ಥಾನ ಬಿಟ್ಟು ಬೇರೆ ಏನು ಮಾತಾಡಂಗಿಲ್ಲ. ಈಗ ಇದು ಇದು ಬೇಡ. ಇದಕ್ಕೆ ಒಂದು ಪ್ರತ್ಯೇಕ ಒಂದು ಪ್ರೆಸ್ ಮೀಟ್ ಕರಿತೀನಿ, ಇದಕ್ಕೆ ಉತ್ತರ ಕೊಡ್ತೇನೆ. ತಿರುಪತಿಯಲ್ಲಿ ಏನೋ ಒಂದು ಉಚಿತವಾಗಿರ್ತದೆ. ಯಾವುದೇ ರೀತಿಯಲ್ಲಿ ಭಕ್ತರನ್ನ ಸೇಫ್ ಆಗಿ ನೋಡ್ಕೊಂಡು ಸೇಫ್ ಆಗಿ ಮನೆ ತಪ್ಪಿಸೋದು ಕೂಡ ಆ ನಿಟ್ಟಿನಲ್ಲಿ ಏನಾದ್ರು ಇಲ್ಲ, ಇದನ್ನ ಮಾಡ್ತೀವಿ. ಇದರ ಬಹಳ ಅವಶ್ಯಕತೆ ಅದ. ಕುಟ್ಟಾಪುರ ಸಣ್ಣ ಹಳ್ಳಿ ಅದು, ದೇವಸ್ಥಾನದಿಂದ ಅದು ಬೆಳೆಯಕತ್ತದ. ಈಗ ಅದಕ್ಕೆ ನೀವು ಹೇಳಿದ್ದು ಸಲಹೆ ಬಹಳ 100% ಅದ. ಇದನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು, ಯಾಕಂದ್ರೆ ಡೆಪ್ಟಿ ಸಿ ಎಂ ಅವರು ಬರ್ತಾರಂತ, ಹೋಗಿ ಅವ್ರ ಪತ್ರ ಕೊಟ್ಟು ಅದನ್ನ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ರೈಟ್ ಸರ್, ಧನ್ಯವಾದಗಳು.